ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 23ನೇ ತಾರೀಕು ಡಿಸೆಂಬರ್ 2024 ಸೋಮವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ಸೌಭಾಗ್ಯ ಯೋಗ, ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ. ವರ್ಷ ಭವಿಷ್ಯ 2025 ಮೇಷರಾಶಿ. ನೋಡಿ, 1ನೇ ತಾರೀಕಿಗೆ ನಾವು ಹೊಸ ವರ್ಷದ ಆರಂಭ ನಮ್ಮದಲ್ಲದಿದ್ದರೂ ಇದು ಒಂದು ಪಾಶ್ಚಿಮಾತ್ಯ ವೆಸ್ಟರ್ನ್. ಎಲ್ಲರೂ ಹೇಳ್ತಿರ್ಬೇಕಾದ್ರೆ ನಾನು ನಿಮ್ಮ ಜೊತೆ ಬಂದು ಹೇಳಬೇಕಲ್ಲ, 2 ಭಾಗಗಳಾಗಿ ವಿಭಾಗ ಮಾಡಬೇಕಾಗುತ್ತೆ. ಯಾವುದೇ ಒಂದು ವರ್ಷ ಭವಿಷ್ಯ ಹೇಳಬೇಕಾದ್ರೆ ಗ್ರಹಗಳ ಬದಲಾವಣೆಗಳು ತುಂಬ ವಿಶೇಷವಾಗಿ ರಾಹು, ಕೇತು, ಗುರು, ಶನಿ ಇವುಗಳ ಮೇಲೆ ತುಂಬ ಗಮನ ಕೊಡ್ತವೆ. ಯಾಕಂದರೆ ನಿತ್ಯ ನಮ್ಮ ಮೇಲೆ ಪ್ರಭಾವ ಬೀರುವಂಥವ್ರು ಬೇರೆ. ನಿತ್ಯ ನಾವೊಂದು ಆಫೀಸ್ ಕೆಲಸಕ್ಕೆ ಹೋಗ್ತಿದ್ದೇವೆ, ನಿತ್ಯ ನಾವೊಂದು ಮ್ಯಾನೇಜರು, ಸೂಪರ್ವೈಸರು, ನಿತ್ಯ ನಮ್ಮ ಕೊಲೀಗ್ಸು, ಇವ್ರ ಜೊತೆಲಿ ಇರೋದು ಬೇರೆ. ದಿಢೀರ್ ಅಂತ ಯಜಮಾನರು ಬರ್ತಾರೆ, ನಮ್ಮನ್ನ ಒಂದು ಇಂಟರ್ವ್ಯೂ ಆಗುತ್ತೆ, ಮೀಟಿಂಗ್ಸ್ ಆಗುತ್ತೆ, ಪರ್ಫಾರ್ಮೆನ್ಸ್ ಬಗ್ಗೆ ಸಂಬಂಧಪಟ್ಟಂಥದ್ದು ಕರೀತಾರೆ, ಕುಳಿತುಕೋತಾರೆ. ಅದು ಹೆಂಗೆ ಅಂದರೆ ವರ್ಷಕ್ಕೊಮ್ಮೆ ಇಲ್ಲ ನಮಗೆ ಮಧ್ಯಂತರ ಒಂದು ಅರ್ಧವಾರ್ಷಿಕ ಎಕ್ಸಾಮ್ ನಡೆಯುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ ಅಂತೀವಿ, ಕರೆಕ್ಟಾ? ನಮ್ಮನ್ನು ಅನಾಲಿಸಿಸ್ ಮಾಡ್ತಾರೆ. ವೀಕ್ಲಿ ಟೆಸ್ಟ್ ಬೇರೆ, ಡೈಲಿ ಟೆಸ್ಟ್ ಬೇರೆ, ಮಂತ್ಲಿ ಟೆಸ್ಟ್ ಬೇರೆ. ಬಟ್ ಈ 6 ತಿಂಗಳು ಏನು ಓದಿದ್ದೇವೆ ಅನ್ನೋದಕ್ಕೆ ಈ ಗೌರಿ ಗಣೇಶ ಹಬ್ಬ, ದೀಪಾವಳಿ ಸಂದರ್ಭದಲ್ಲಿ ಒಂದು ಅರ್ಧವಾರ್ಷಿಕ ಎಕ್ಸಾಮ್ ಕೊಡ್ತಾರೆ. ಈ 4 ತಿಂಗಳು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಎಕ್ಸಾಮ್ ಬರುತ್ತೆ. ದಸರಾ, ದೀಪಾವಳಿ ಸಂದರ್ಭದಲ್ಲಿ. ಸೊ ನಾವು ಹೇಗೆ ತಯಾರಿ ಮಾಡ್ಕೊಂಡಿದ್ದೇವೆ, ಹೇಗೆ ಓದ್ಕೊಂಡಿದ್ದೇವೆ, ನಮಗೊಂದು ಭಯ. ಅರ್ಧವಾರ್ಷಿಕ ಸರಿಯಾಗಿ ತಯಾರಿ ಮಾಡಿದ್ದೀವಾ? ನಿತ್ಯ ಟೆಸ್ಟ್ ಬೇರೆ, ಅಲ್ಲೊಂದು ಬರೀ 10 ಪ್ರಶ್ನೆ ಇರುತ್ತಷ್ಟೆ, ಇಲ್ಲ ಒಂದು 5 ಪ್ರಶ್ನೆ ಇರುತ್ತಷ್ಟೆ ನಿತ್ಯ ಕೊಡೋ ಟೆಸ್ಟ್. ತಿಂಗಳಿಗೊಮ್ಮೆ ಒಂದು 10-15. ಅದೇ ಅರ್ಧವಾರ್ಷಿಕ ಆದರೆ ಅಲ್ಲೊಂದು 50 ಪ್ರಶ್ನೆಗಳಿರ್ತವೆ, ಅರ್ಧ ಪೋರ್ಷನ್ ಮುಗಿದಿರುತ್ತೆ. ಹೌದಲ್ವಾ ಮಕ್ಕಳೇ? ಸೊ ಇವರ ತಯಾರಿ ಹೇಗಿದೆ ಅನ್ನೋದೊಂದು ಪರೀಕ್ಷೆ, ಭಯದಲ್ಲೇ. ಸೊ ಆಗ ಪ್ರಿನ್ಸಿಪಲ್ ಕರೀತಾರೆ, ಹೆಡ್ ಮಿಸ್ಟ್ರೆಸ್ ಕರೀತಾರೆ, ಹೆಡ್ ಮಾಸ್ಟರ್ ಕರೀತಾರೆ. ಎಲ್ರ ಮುಂದುಗಡೆ ಸನ್ಮಾನ, ಅವಮಾನ ಎರಡೂ ಉಂಟು. ಹೆಡ್ ಮಿಸ್ಟ್ರೆಸ್ ಕರೀತಾರೆ ಅಂದ್ರೆ ನಮಗ್ ಭಯ, ಪ್ರಿನ್ಸಿಪಲ್ ಕರೀತಾರೆ ಅಂದ್ರೆ ನಮಗ್ ಭಯ. ಒಳ್ಳೇದಿದೆಯಾ ಕೆಟ್ಟದಿದೆಯಾ? ಒಳ್ಳೇದಕ್ಕೂ ಕರಿಬಹುದು, ಕೆಟ್ಟದಕ್ಕೂ. ಸೊ ನಿತ್ಯ ಅವ್ರು ಕರೆಯಲ್ಲ ನಮ್ಮನ್ನ, ಹೌದಾ? ನಿತ್ಯ ಅವ್ರು ನಮ್ಮನ್ನ ಭೇಟಿ ಮಾಡೋಲ್ಲ. ವರ್ಷ ಭವಿಷ್ಯವು ಹಾಗೆ. ನಿತ್ಯ ನೋಡೋದು ಬೇರೆ, ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ನೋಡೋದು ಬೇರೆ, ಅದರ ಶಕ್ತಿ. ಆದರೆ ವರ್ಷ ಭವಿಷ್ಯದಲ್ಲಿ ವರ್ಷಕ್ಕೊಮ್ಮೆ ನಮಗೊಂದು ಪೂರ್ಣವಾರ್ಷಿಕ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಬರೆಯುವುದಕ್ಕೆ ಮೊದಲು ನಮಗೆ ವರ್ಷ ಪೂರ್ತಿ ಕೆಲವೊಂದು ಬದಲಾವಣೆಗಳಾಗಿರ್ತವೆ. ಸಡನ್ ಆಗಿ ಸ್ಪೋರ್ಟ್ಸ್ ಡೇ, ಕಲ್ಚರಲ್ ಡೇ, ಈ ಥರದ್ದು ಏನೇನೋ ಇರುತ್ತೆ. ಅದರದೆಲ್ಲ ನಂಬರ್ಸು, ಪರ್ಫಾರ್ಮೆನ್ಸು, ನಮ್ಮ ವ್ಯಕ್ತಿತ್ವ, ಆಟಿಟ್ಯೂಡ್, ಇದಕ್ಕೆಲ್ಲ ಮಾರ್ಕ್ಸ್ ಕೊಟ್ಟಿರ್ತಾರೆ. ಅಟೆಂಡೆನ್ಸ್ಗೆ ಮಾರ್ಕ್ಸ್ ಕೊಟ್ಟಿರ್ತಾರೆ. ಎಲ್ಲ ಸೇರಿ ಒಂದು ಬರುತ್ತೆ, ಹೌದಲ್ವಾ? ವರ್ಷ ಭವಿಷ್ಯವು ಅತಿ ಮುಖ್ಯವಾಗಿ ನೋಡಬೇಕಾದಾಗ ಶನಿಯ ಬದಲಾವಣೆಯನ್ನ ನೋಡ್ತೇವೆ, ಮುಖ್ಯವಾಗಿ ಗುರುವಿನ ಬದಲಾವಣೆ ನೋಡ್ತೇವೆ. ಈ ವರ್ಷ ವಿಚಿತ್ರವಾಗಿ 5 ಗ್ರಹಗಳ ಬದಲಾವಣೆ, ಮುಖ್ಯವಾಗಿ 4 ಗ್ರಹಗಳು. ಗುರು ಬಂದು ಮೇ 15-16 ಬದಲಾವಣೆ, ವೃಷಭದಿಂದ ಮಿಥುನ ರಾಶಿಗೆ. ಅಲ್ಲಿಯವರೆಗೂ ಒಂದು ಲೆಕ್ಕ. ಯಾಕಂದ್ರೆ ಮಾರ್ಚ್ 29ಕ್ಕೆ ಶನಿ ಬಂದು ಕುಂಭದಿಂದ ಮೀನಕ್ಕೆ ಗುರು ನಕ್ಷತ್ರ ಸಾರದಲ್ಲಿ ಬದಲಾವಣೆ ಆಗತಕ್ಕಂಥದ್ದಾಗುತ್ತೆ. ಗುರು ಬಂದು ವಿಶೇಷವಾಗಿ ಮೇ 15 ಬದಲಾವಣೆ, ಕೃತಿಕಾ ನಕ್ಷತ್ರದಿಂದ ರೋಹಿಣಿ ನಕ್ಷತ್ರದಿಂದ ಮೃಗಶಿರ ನಕ್ಷತ್ರದ ರೂಪದಲ್ಲಿ ಮಿಥುನ ರಾಶಿಗೆ ಪ್ರವೇಶ.
ದೆನ್ ರಾಹು ಕೇತು ಬದಲಾವಣೆ ಆಗ್ತಾರೆ. ಇನ್ನು 18 ತಿಂಗಳು ನೋಡಿ, ಶನಿ ಬಂದು 2.5 ವರ್ಷ ಕುತ್ಕೋತಾನೆ ಮೀನದಲ್ಲಿ. ಮಿಥುನದಲ್ಲಿ ಗುರು 1 ವರ್ಷ ಕುತ್ಕೋತಾನೆ, ಮೇ 15ರಿಂದ ಮುಂದಿನ ವರ್ಷದವರೆಗೂ. ಇನ್ನು 29 ತಿಂಗಳು ಮೀನದಲ್ಲೇ ಶನಿ. ಹಿಂದಕ್ಕೆ ಬರ್ತಾನೆ ವಕ್ರ ಆಗಿ, ಮತ್ತೆ ಬಂದು ಅಲ್ಲಿಗೆ ಕುತ್ಕೋತಾನೆ, ಅವನ ಮನೆ ಆಗೋಯ್ತು ಮೀನ. ರಾಹು ಕೇತು ಯಾವಾಗ್ಲೂ ಛಾಯಾಗ್ರಹಗಳು. ಅವರು ಯಾರ ಮನೇಲಿ ಇರ್ತಾರೋ, ಯಾರ ಜೊತೆಲಿ ಇರ್ತಾರೋ ಅವ್ರ ತರ ಆಟ ಆಡ್ತಾರೆ. ರಾಹು ಕೇತುಗಳನ್ನ ತುಂಬಾ ಅರ್ಥ ಮಾಡ್ಕೊಳ್ಳೋದು ಅದೊಂಥರ ಆಕಾಶದ ಎತ್ತರದ ತರ. ನಾವು ಯಾರ ಜೊತೆಲಿ ಇರ್ತೀವೋ ಅವ್ರ ತರ. ಇದು ಹೆಂಗೆ ಅಂದ್ರೆ, ರಾಹು ಕೇತುಗಳು, ಈಗ ಒಂದು ಉದಾಹರಣೆ, ರಾಹು ಈ ಎಕ್ಸ್ಟ್ರೀಮ್ ಔಟ್ಸೈಡ್ ಎಕ್ಸ್ಪ್ಲೋರ್ ಅಂತ ಹೇಳ್ತಾರೆ. ಅಂದ್ರೆ ಔಟ್ಸೈಡ್ ನೋಡೋಕ್ ನಾವು ಒಂಥರ ಇರ್ತೇವೆ, ಕೆಲವರು ಗಡ್ಡ ಬಿಟ್ಕೊಂಡು ಇನ್ನೆಂಗೋ ಕಾಣಿಸ್ತಾರೆ, ಆದ್ರೆ ಒಳಗಡೆ ಇರೋ ರೀತಿ ಬೇರೆ. ಇನ್ನೂ ಒಂದು ನೋಡಿ, ಈಗ ಯಾರ್ದೋ ಸಾವಾಗಿದೆ, ಒಂದು ಉದಾಹರಣೆ, 2 ರೀತಿಯ ಅಳು ಇರುತ್ತೆ ಅಲ್ಲಿ. ಬಾಹ್ಯ ಅಳು ಬೇರೆ, ಬಿಕ್ಕಿ ಕೆಲವರು ಅಳ್ತಿರ್ತಾರೆ, ಕೆಲವರು ಒಳಗಡೆ ಅಳ್ತಿರ್ತಾರೆ. ಹೊರಗಡೆ ಅಳೋದನ್ನ ರಾಹು ಅಂತೇವೆ, ತೋರ್ಸ್ಕೊಂಡ್ಬಿಟ್ವಿ. ಸಾವು ನಮ್ದಲ್ಲ, ನಮ್ಮ ಸ್ನೇಹಿತನೋ, ಬಂಧುವೋ, ಆತ್ಮೀಯನೋ, ನಮ್ಮ ಮನೆಯವರು, ನಮ್ಮ ಕುಟುಂಬದವರು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಅಲ್ಲಿ ಬಂದಿದ್ದೆ ಭಯ ಪಡ್ತೇವೆ, ಇಲ್ಲ ಕೊರಗ್ತೇವೆ, ಕಣ್ಣೀರ್ ಹಾಕ್ತೇವೆ. ಒಂದು ಆಸ್ಪತ್ರೆ, ಒಂದು ಸರ್ಜರಿ ಆಗೋಕ್ ಮೊದಲು ಒಂದು ಕೋರ್ಟು, ಅರೆಸ್ಟ್ ವಾರೆಂಟ್, ಚೆಕ್ ಬೌನ್ಸು, ಇನ್ನೊಂದು ಬಾಹ್ಯ ಆಂತರಿಕ ಒತ್ತಡವನ್ನ ಕೇತು ಅಂತೇವೆ. ಇನ್ನೇನಾದ್ರೂ ಆಗ್ಬಿಟ್ರೆ ಏನೂ ಆಗಲ್ಲ, 2 ಇದೆ ಒಳಗಡೆ. ಮೇಲ್ನೋಟಕ್ಕೆ ತುಂಬಾ ಧೈರ್ಯವಾಗಿ ಮಾತಾಡ್ತಿರ್ತೇವೆ, ಒಳಗಡೆ ಭಯ ಪಡ್ತಿರ್ತೇವೆ. ಸೊ ಯಾರ ಜೊತೆಯಲ್ಲಿ ನಾವಿರ್ತೇವೋ ಅವರಿಗೆ, ಯಾರ ಪ್ರಭಾವಕ್ಕೆ ನಾವು ಒಳಗಾಗಿದ್ದೇವೆ, ಯಾವುದರ ಪ್ರಭಾವಕ್ಕೆ ಒಳಗಾಗಿದ್ದೇವೋ ರಾಹು ಕೇತುಗಳು ಅವರ ಪ್ರಭಾವಕ್ಕೆ ಒಳಗಾಗ್ತಾರೆ. ಶನಿ ನೋಡಿ, ಮೋಕ್ಷಕಾರಕನಾದಂತಹ ಗುರುವಿನ ಮನೆಗೆ ಬರ್ತಾನೆ. ಜೀವಾತ್ಮಕಾರಕ 12ನೇ ರಾಶಿ ಚಕ್ರದಲ್ಲಿ 12ನೇ ಮನೆಗೆ ಬಂದು ಕುಳಿತುಕೋತಾನೆ ಅಂತ ಗುರುಸಾರದಲ್ಲಿ. ಗುರು ಮೇ 15ಕ್ಕೆ ಮೃಗಶಿರ ಕುಜನ ಸಾರದಲ್ಲಿ ಬಂದು ಕುತ್ಕೋತಾನೆ. ರಾಹು ವಿಶೇಷವಾಗಿ ಮೇ 18ಕ್ಕೆ ಹಿಂದಕ್ಕೆ ಬರ್ತಾನೆ ಗುರುಸಾರದಲ್ಲಿ. ಅವನು ಬಂದು ಕುಳಿತುಕೊಳ್ಳೋದು ಬಂದು ಕುಂಭದಲ್ಲಿ ಕುತ್ಕೋತಾನೆ. 18 ತಿಂಗಳು ಲಾಕ್ ಆಗ್ತಾನೆ. ಕೇತುವು ಬದಲಾವಣೆ ಆಗ್ತಾನೆ, ಸಿಂಹಕ್ಕೆ ಬಂದು ಕುತ್ಕೋತಾನೆ. ಸಿಂಹದಲ್ಲಿ ಉತ್ತರಾ ನಕ್ಷತ್ರ ಛಾಯೆಯ ಪ್ರಭಾವದಲ್ಲಿ ಬಂದು ಆತ ಕುತ್ಕೋತಾನೆ. ಈ 4 ಗ್ರಹಗಳು, ರಾಹು ಕೇತುಗಳು ಛಾಯಾಗ್ರಹಗಳು. ಅಂದ್ರೆ ನಮಗೇ ಗೊತ್ತಿಲ್ಲದೆ ಒಂಥರ ಲಾಟ್ರಿ ಕೈಯಲ್ಲಿದೆ, ಹೊಡೆಯುತ್ತಾ ಇಲ್ವಾ ಅನ್ನೋ ಒಂದನ್ನ ರಾಹು ಕೇತುಗಳು. ನನಗೆ ಇಂಕ್ರಿಮೆಂಟ್ ಈ ಸಲ ಇದೆಯಾ ಇಲ್ವಾ, ಇಂಕ್ರಿಮೆಂಟ್ ಅಲ್ಲೆಲ್ಲೋ ಡಿಸ್ಕಷನ್ ನಡೀತಿದೆ, ಪ್ರಮೋಷನ್ ಅಲ್ಲೆಲ್ಲೋ ಡಿಸ್ಕಷನ್ ನಡೀತಿದೆ. ನಾವು ಒಳಗಡೆಯೇ ಮದುವೆ ಹಿಂಗಿರುತ್ತೆ ಹಂಗಿರುತ್ತೆ, ಈ ಅಡಿಗೆ ಆ ಅಡಿಗೆ, ಇವ್ರು ಬರ್ತಾರೆ ಅವ್ರು ಬರ್ತಾರೆ, ಒಂದು ಫಂಕ್ಷನ್, ಊಹಾಪೋಹಗಳು. ಸೊ ರಾಹು ಕೇತು ಯಾರ ಜೊತೆಯಲ್ಲಿ ಇರ್ತಾರೋ, ಈಗ ತಮಾಷೆ ಏನ್ ಗೊತ್ತಾ, ಕೇತು ಬಂದು ಸಿಂಹದಲ್ಲಿ ಸಿಂಹದ ತರ ಆಡ್ತಾನೆ. ವೈರಾಗ್ಯಕಾರಕ ಬಂದು ಸಿಂಹ. ಇದು ಹೆಂಗೆ ಅಂದ್ರೆ, ತುಂಬಾ ವೈರಾಗ್ಯದ ವ್ಯಕ್ತಿ ದೊರೆಯಾಗಬಾರದು ಅಂತ ಹೇಳುತ್ತೆ. ಬಿಡ್ರಿ, ಆಗ್ಲಿ ಬಿಡ್ರಿ, ನಡಿಲಿ ಬಿಡ್ರಿ, ಹಾಗಾಗೋಲ್ಲ. ರಾಜ ಆದವನು ಇಮಿಡಿಯೇಟ್ ಡಿಸಿಷನ್ ತಗೋಬೇಕಾಗುತ್ತೆ. ಯುದ್ಧ ಬಂದಾಗ ಯುದ್ಧ ರೀತಿ, ತರ್ಕ ಬಂದಾಗ ತಾರ್ಕಿಕ ನೀತಿ, ಗುರುಗಳು ಬಂದಾಗ ಗುರು ನೀತಿ, ಮಂತ್ರಿಗಳು ಬಂದಾಗ ಮಂತ್ರಿ ನೀತಿ, ಆರ್ಥಿಕ ವ್ಯಕ್ತಿಗಳು ಬಂದಾಗ ಆರ್ಥಿಕ ನೀತಿ, ಇವುಗಳು ನಡೆಯಬೇಕು. ಡಿಸಿಷನ್ ಮಾಡೋದಕ್ಕೆ ಆತನೇ ಒಂದು ವೈರಾಗ್ಯಕಾರಕ ಸಿಂಹದ ಮನೇಲಿ ಬಂದು ಕುಳಿತಾಗ ತಟಸ್ಥಂ ಆಗ್ಬಿಡುತ್ತೆ. ಡಿಸಿಷನ್ ಈಸ್ ಗೋಯಿಂಗ್ ಟು ಬಿ ಫೇಲ್ಯೂರ್. ಕೆಲವು ನಿರ್ಧಾರಗಳಲ್ಲಿ ತಪ್ಪು ಒಪ್ಪುಗಳು ನಡೀತಕ್ಕಂಥದ್ದಾಗುತ್ತೆ. ಇನ್ನು ರಾಹು ಶನಿಯ ಮನೆಯಲ್ಲಿ ಕುಳಿತಿದ್ದಾನೆ, ಕರ್ಮಕಾರಕನ ಮನೆಯಲ್ಲಿ, ಕೆಲಸ ಮಾಡುವ ಮನೆಯಲ್ಲಿ. ಕೆಲಸಕ್ಕಿಂತ ಹೆಚ್ಚು ಯೋಚನೆನೇ ಇರುತ್ತೆ, ನನಗೆ ಎಷ್ಟು ಬೋನಸ್ ಬರುತ್ತೆ, ಇಷ್ಟು ಮಾಡಿದ್ರೆ ಇಷ್ಟು ಅವರ್ ಹೊಡೆದ್ರೆ ಇಷ್ಟು ಮಾಡಿದ್ರೆ ಎಷ್ಟು ಮಾಡಿದ್ರು ಅಷ್ಟೇ ಬಿಡು ಅಂತ ಕೇತು. ಇಲ್ಲ ನಾನು ಮಾಡೇ ಮಾಡ್ತೀನಂತ ಇವನು. ಕರ್ಮಕಾರಕನ ಮನೆಯಲ್ಲಿ, ಅಪೂರ್ಣ ಕುಂಭದ ಮನೆಯಲ್ಲಿ ರಾಹು ಬಂದು ಕುಳಿತುಕೊಳ್ಳೋದು ಅದೊಂಥರ ಅಗೋಚರ ಶಕ್ತಿ. ಅದು ಅದರಲ್ಲಿ ಎಷ್ಟು ಬೇಕಾದ್ರೂ ಇರ್ಬೋದು, ನೀವು ಅಗಣಿತ ದುಡ್ಕೋಬಹುದು, ಇಲ್ಲ ಏನೂ ಇಲ್ಲದೆ 0 ಆಗಿಯೂ ಬರ್ಬೋದು.
ನೀವು ತಗೊಂಡ್ ಬರ್ಬೇಕಾದ್ರೆ ಯಾರೋ ಚೈನ್ ಸ್ನ್ಯಾಚಿಂಗ್ ಮಾಡ್ಕೋಬಿಟ್ರು, ದುಡ್ದಿದ್ದು ಯಾರೋ ತಗೋಬಿಟ್ರು, ಇದು ಆಗ್ಬಹುದು. ಇಲ್ಲ ದುಡಿದ್ರೆ ಎಷ್ಟು ಬೇಕಾದ್ರೂ ದುಡಿಬಹುದು, ಎಷ್ಟು ಸಮುದ್ರದಷ್ಟು ದುಡ್ಡು ನೀವು ಮಾಡಬಹುದು. ಒಂಥರ ಕೋಟೀಶ್ವರ ಯೋಗ ಅಂತ ಹೇಳ್ತವೆ ಅದನ್ನ. ರಾಹುಕೇತುಗಳ ಪ್ರಭಾವಗಳ ನೆನ್ಪಿಟ್ಕೊಳ್ಳಿ. ಕೋಟೀಶ್ವರ ಯೋಗ ತಂದು ಕೊಡೋದು ಜಾತಕಗಳಲ್ಲಿ ತುಂಬಾ ದೊಡ್ಡ ದೊಡ್ಡ ಸಾಧಕರು, ಸ್ಪಿರಿಚುವಲ್, ಕೋಟಿಗೊಬ್ಬ ಉದ್ಯಮಪತಿ ರತನ್ ಟಾಟಾ, ಕೋಟಿಗೊಬ್ಬ ವ್ಯಕ್ತಿತ್ವ ಅಂತ ನಾವು ಮಾತಾಡ್ತೇವೆ. ಇವ್ರು ಬಂದ ಮೇಲೆ ದೇಶದ ಚುಕ್ಕಾಣಿ ಇನ್ನೊಂದು ಅನ್ನತಕ್ಕಂಥದ್ದು ಇಲ್ಲ. ಉದ್ಯಮ ರಂಗ ರತನ್ ಟಾಟಾ ಇಂದ ಹಿಡಿದು ಅಂಬಾನಿಯಿಂದ ಹಿಡಿದು ವಿರಾಟ್ ಕೊಹ್ಲಿ ಏನೋ ದುಡ್ಡು ಮಾಡಿದಾನೆ. ಹಿಂಗ ಬರೀ ಕ್ರಿಕೆಟ್ ಅಲ್ಲಿ ಇವರೆಲ್ಲ ಮಾಡಿರೋದೆಲ್ಲ ಒಬ್ಬನೇ ಎತ್ತಿದ್ದಾನೆ. ಈ ನಮ್ಮ ಇಂಡಿಯಾನಲ್ಲಿರೋ ಎಲ್ಲಾ ಕ್ರಿಕೆಟರ್ಸ್ದು ಸೇರಿ ದುಡ್ಡು ಸೇರಿದ್ರೆ ಒಬ್ಬ ಎತ್ತಿದ್ದಾನೆ, ರೊನಾಲ್ಡೋ. ರಾಹುಕೇತುಗಳ ಮೂವ್ಮೆಂಟು, ಅವುಗಳ ಪ್ರಭಾವಗಳಿಲ್ದೆ ಅದೆಲ್ಲ ಅಷ್ಟು ದುಡ್ಡು ಬರೋಕ್ಕಾಗಲ್ಲ. ಅದನ್ನೇನು ಹೇಳ್ತೇವೆ ಗೊತ್ತಾ? ಚಪ್ಪರ್ ಪಾಡಿಕೆ, ಮಾಳಿಗೆ ಸುಳ್ಕೊಂಡು ಕೊಟ್ಟದ್ದು ಅವ್ರಿಗೆ ನಿಧಿ ಸಿಕ್ಕಿದೆಯಂತೆ ಅಂತೆಲ್ಲ ಮಾತಾಡ್ತೇವೆ ಅಲ್ವಾ. ರಾಹುಕೇತುಗಳ ಪ್ರಭಾವದಿಂದಲ್ಲ. ಅವ್ರು ಸ್ಪಿರಿಚುವಲಿ ಎಕ್ಸ್ಟ್ರೀಮ್. ಯಾವುದೋ ಒಂದು ವಿಡಿಯೋ ವೈರಲ್ ಆಗಿರೋದು ನಾನು ನೋಡಿದೆ. ಅದು ಎಷ್ಟು ಸತ್ಯ ಸುಳ್ಳು ಅಂತ ಗೊತ್ತಿಲ್ಲ. ಸುಮಾರು ವರ್ಷದಿಂದ ಓಡ್ತಿದೆ ಇದು. ತಿರುವಣಾಮಲೈ, ನಾವೇನು ಅರುಣಾಚಲ ಬೆಟ್ಟ ಅಂತ ಏನ್ ಮಾತಾಡ್ತೇವೆ, ಅಗ್ನಿಲಿಂಗ ಕ್ಷೇತ್ರ ಅಂತ ಏನು ಮಾತಾಡ್ತೇವೆ, ಆ ಕ್ಷೇತ್ರದಲ್ಲಿ ಒಬ್ಬ ವಿಡಿಯೋ ಹತ್ತಿರೋದು. ಯಾರೋ ಒಬ್ಬ ಗುರುತರದ ವ್ಯಕ್ತಿ ಅಲ್ಲಿ ಸರ್ರಂತ ಹಾರೋಗ್ತಾರೆ ಗಾಳಿಲಿ, ವಿಮಾನಕ್ಕಿಂತಲೂ ವೇಗವಾಗಿ ಅನ್ನತಕ್ಕಂಥದ್ದು. ಸ್ಪಿರಿಚುವಲ್ನ ಬಹು ಎತ್ತರ ಅದು. ಆ ರೀತಿ ಅದನ್ನ ಏನ್ ಹೇಳ್ತೇವೆ ಅಂದ್ರೆ ಅಣಿಮ, ಹತ್ತಿಗಿಂತಲೂ ಹಗುರ ಸರಂತ ಹಾರ್ಬಿಟ್ಟಿದ್ದಾರೆ. ಲಘು ಗರಿಮ ಮಹೋಬಾರ ಮಧ್ವಾಚಾರ್ಯರು ಅಂಥದ್ದೊಂದು ಸಾಧನೆ ಮಾಡಿಕೊಂಡಿದ್ರು ಅನ್ನತಕ್ಕಂಥದ್ದು. ಪರಕಾಯ ಪ್ರವೇಶ ಮಾಡುವಂತ ಶಕ್ತಿಯನ್ನ ಶಂಕರಾಚಾರ್ಯರು ಪಡ್ಕೊಂಡಿದ್ರು ಅಂತ. ಎರಡ ಸುಮ್ಮನೆ ಅಲ್ಲ, ಭಗವಂತನನ್ನೇ ಜಗತ್ತಿಗೆ ಇಳಿಸುವಷ್ಟು ಶಕ್ತಿಯನ್ನ ರಾಮಾನುಜಾಚಾರ್ಯರು ಪಡೆದಿದ್ರು ಅನ್ನತಕ್ಕಂಥದ್ದು. ಇಲ್ಲ ಅಂದ್ರೆ ತಿರುಪತಿಗೆ ಆ ಪಾರ್ಟಿ ಒಂದು ವ್ಯವಸ್ಥೆ, ಜನ ನಮ್ಮ ಮೇಲುಕೋಟೆಯ ಚಲುವರಾಯ ಸ್ವಾಮಿಗೆ ಆ ಶಕ್ತಿ, ಆ ಬಲ ರಾಮಾನುಜಾಚಾರ್ಯರಿಲ್ಲದೆ ಇಲ್ಲ. ಇದೆಲ್ಲ ಆಚಾರ್ಯರು ಮಾತ್ರನೇ. ಸ್ಪಿರಿಚುವಲ್ನ ಎಕ್ಸ್ಟ್ರೀಮ್ ಲೆವೆಲ್ ಅನ್ನತಕ್ಕಂಥದ್ದಕ್ಕೂ ಕೂಡ ಈ ಒಂದು ರಾಹುಕೇತುಗಳು. ದಿಢೀರ್ ಲಾಟ್ರಿ ಹೊಡಿತಂತೆ, ಈ ಥರದೊಂದು ಸ್ಥಾನ ಅಂತ, ಈ ಥರದೊಂದು ದುಡ್ಡು ಅನ್ನತಕ್ಕಂಥದ್ದೆಲ್ಲ ಕೇಳ್ತಿರ್ತವೆ ಕೆಲವರೆಲ್ಲ ಕಳ್ಕೊಂಡು ಬರ್ಬಾದಾಗ್ಬಿಟ್ರಂತೆ. ಅದಕ್ಕೂ ಕೂಡ ರಾಹುಕೇತುಗಳು ದಶಾಭುಕ್ತಿಗಳು ಗ್ರಹಗಳ ಮೇಲೆ ಪ್ರಭಾವ ಬಿದ್ದು ದಿವಾಳಿ ಆಗೋದು, ದಿವಾನ್ ಆಗೋದು, ಈ ಎರಡು ಗ್ರಹಗಳ ಪ್ರಭಾವದಲ್ಲಿದೆ. ಹೇಳ್ತೇವೆ ನಾನ್ ಮಾಡಿದ್ದು ಅಲ್ಲ, ನನ್ನ ಪ್ಲಾನ್ ಇದ್ದು ಅಲ್ಲ ಅಂಥದ್ದೊಂದು ಕೊಡೋ ಒಂದು ಶಕ್ತಿ ಆಯಾಯ ಮನೆಗಳಿಗೆ. ಸೊ ರಾಹು ಬಂದು 18 ತಿಂಗಳು ಕುಂಭದಲ್ಲಿ ಕುಳಿತಿರ್ತಾನೆ. ಸೊ ಬ್ಯೂಟಿಫುಲ್. ದುಡಿತೀನಿ ಅನ್ನತಕ್ಕಂಥವರಿಗೆ, ವರ್ಕಿಂಗ್ ಕ್ಲಾಸ್ಗೆ ಡಬಲ್ ಇನ್ಕಮ್ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ, ಸ್ಥಾಯಿ ಛಾಯೆ ಇರತಕ್ಕಂಥದ್ದು. ಕುಂಭದ ಶಕ್ತಿ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆ ಮಡಿಕೆ ಒಳಗಡೆ ಬರೀ ಕಲ್ಲಿರಬಹುದು, ಬಂಗಾರದ ವಜ್ರದ ಆ ಒಂದು ಕಲ್ಲುಗಳು ಇರಬಹುದು. ಅದು ಬರೀ ಕಲ್ಲಾಗಿರ್ಬಹುದು. ಉಜ್ಜಿ ಹೊಡೆದಾಗ ಮಹಾ ಒಂದು ಅದ್ಭುತವಾದಂಥ ಬೆಲೆಕಟ್ಟಲಾಗದಂಥದ್ದಿರಬಹುದು. ಹಾಗೆ ಶನಿ ಗುರುವಿನ ಮನೆಯಲ್ಲಿ, ಗುರು ಮಿಥುನದಲ್ಲಿ, ಬುಧನ ಮನೆಯಲ್ಲಿ ಗುರು ಕುಳಿತುಕೊಳ್ಳೋದು ಒಂದು ಲಾಖೆ ಮಕ್ಕಳೇ. ಇದು ನೆನ್ಪಿಟ್ಕೊಳ್ಳಿ. ಶನಿ ಗುರುವಿನ ಮನೇಲಿ ಕುಳಿತುಕೊಳ್ಳೋದೇನು ದೊಡ್ಡದು ಎಡವಟ್ಟೇನು ಮಾಡಲ್ಲ, ಯಾಕಂದ್ರೆ ಗುರು ನಕ್ಷತ್ರದಲ್ಲೇ ಕುಳಿತಿದ್ದಾನೆ. ಆದರೆ ಗುರು ಬಂದು ಮಿಥುನದಲ್ಲಿ ಬಂದು ಕುಳಿತುಕೊಳ್ಳೋದು ಮೇ 15ರ ನಂತರ, ದಟ್ ಇಸ್ ನಾಟ್ ಎ ಗುಡ್ ಸೈನ್. ಒಬ್ಬ ಬುದ್ಧಿ ನನ್ನ ಸ್ಟೂಡೆಂಟ್ ಮನೇಲಿ ಹೋಗಿ ಒಂದು ಗುರು ಹೋಗಿ ಕುತ್ಕೊಳ್ಳೋದು ಅಂದ್ರೆ, ಅಪ್ಪನ ನೆರಳಲ್ಲಿ ಮಗ ಇರ್ಬೇಕೇ ವಿನ ಮಗನ ನೆರಳಲ್ಲಿ ಅಪ್ಪ ಇರಬಾರ್ದು. ಗುರುವಿನ ನೆರಳಲ್ಲಿ ಶಿಷ್ಯ ಇರ್ಬೇಕೇ ವಿನ ಶಿಷ್ಯನ ನೆರಳಲ್ಲಿ ಗುರು ಇರಬಾರ್ದು. ನಾನು ಯಾಕೆ 2025 ಈ ಒಂದು ಕದಲಿಕೆಗಳು ತುಂಬಾ ದೊಡ್ಡದಾಗಿದೆ. ಅದು ನೋಡಿ, ಕಾಕತಾಳೀಯ ಅಂತೀರಾ? ಗುರು ಏನೋ ಮಿಥುನದಲ್ಲಿ ಕುತ್ಕೊಂಡಿರೋದು ಅಷ್ಟೇ ಅಲ್ಲ, ಶನಿ ನೋಡಿ ಅವನು ಬದಲಾವಣೆ. ಸರಿ ಹೋಗ್ಲಿ, ಗುರು ವರ್ಷಕ್ಕೊಮ್ಮೆ, ಶನಿ 2.5 ವರ್ಷಕ್ಕೊಮ್ಮೆ, ಇದ್ರ ಮೇಲೆ 1.5 ವರ್ಷಕ್ಕೊಮ್ಮೆ ಬದಲಾಗತಕ್ಕಂಥ ರಾಹುಕೇತುಗಳು ಕೂಡ 2025ಕ್ಕೆ ಬದಲಾವಣೆ. ಸೊ ಕೆಲವರಿಗೆ ಸಿಕ್ಕಾಪಟ್ಟೆ ಹಿಡ್ಕೊಳ್ಳುತ್ತೆ, ತೊಂದರೆಗಳು ಹಿಡ್ಕೋಬಹುದು, ಲಾಭ, ಅದೃಷ್ಟ, ದುರಾದೃಷ್ಟ ಹಿಡ್ಕೊಳ್ಳುತ್ತೆ. ಕೆಲವ್ರಿಗೆ ಅದೃಷ್ಟ ಹಿಡ್ಕೊಳ್ಳುತ್ತೆ, ಕೆಲವ್ರಿಗೆ ದುರಾದೃಷ್ಟ ಮೆಟ್ಕೊಳ್ಳುತ್ತೆ.
ಒಂದು 4 ಗ್ರಹಗಳು ಸ್ಥಾನ ಬದಲಾವಣೆ. ಆಮೇಲೆ ಜೂನ್ 3ಕ್ಕೆ ಕುಜ ಕೂಡ ಬದಲಾವಣೆ ಆಗಿ ಸಿಂಹಕ್ಕೆ ಬರ್ತಾನೆ ಬ್ಯೂಟಿಫುಲಿ. ಬೇರೆ ಗ್ರಹಗಳು ಬಿಡಿ, ಸೂರ್ಯ, ಚಂದ್ರ, ಬುಧ, ಶುಕ್ರ, ಇವ್ರುಗಳು ಅವ್ರ ಪಾಡಿಗೆ ಅವರು ಯಾವಾಗ್ಲೂ ಇರ್ತಕ್ಕಂಥವ್ರು. ನಮ್ಮ ಜೊತೆಲಿ ಯಾವಾಗ್ಲೂ ತಂದೆ ತಾಯಿ ಯಾವಾಗ್ಲೂ ಇರ್ತಾರೆ. ಬುಧ ನಮ್ಮ ಬುದ್ಧಿ ನಮ್ಮ ಜೊತೆಲಿದೆ, ನಮ್ಮ ಆಲೋಚನೆ ನಮ್ಮ ಜೊತೆಲಿದೆ. ನಮಗೆ ಜೀವನದ ಪಯಣದಲ್ಲಿ ನೆನಪಿಟ್ಟುಕೊಳ್ಳಿ ನೋಡಿ, ಈ ಗುರು, ಶನಿ, ರಾಹು, ಕೇತುವನ್ನ ನನ್ನ ಗುರುಗಳು ತುಂಬಾ ಅದ್ಭುತವಾಗಿ ವಿಶ್ಲೇಷಣೆ ಮಾಡೋರು. ನಾವು ಪಯಣ ಒಂದು ಕರ್ಮ ಇಟ್ಕೊಂಡು ಹೋಗ್ತೇವೆ, ಅವನೇ ಶನಿ. ಏನೋ ಒಂದು ಉದ್ದೇಶ, ನಾನು ಓದಿ ಪಾಸ್ ಆಗ್ಬೇಕು, ನಾನು ಈ ಕೆಲಸದಲ್ಲಿ ಸಿದ್ಧತೆ ಮಾಡ್ಕೋಬೇಕು, ನಾನು ಮದುವೆ ಆಗ್ಬೇಕು, ನಾನು ಮನೆ ಕಟ್ಟಬೇಕು, ನಾನು ಅಧಿಕಾರಿ ಆಗ್ಬೇಕು, ಎಲ್ರಿಗೂ ಒಂದಿರುತ್ತೆ ಮಕ್ಳು. ಸೊ ಒಂದು ಕರ್ಮ ಮಾಡೋಕ್ ಶುರು ಮಾಡ್ತಾನೆ. ಏನೋ ಓದಬಾರ್ದೇನೋ ಮಕ್ಕಳಿಗೆ, ಏನೋ ಕೆಲಸ ಮಾಡಬಾರ್ದೇನೋ, ಇನ್ನೂ ಅದೇ ಕೆಲಸದಲ್ಲೇ ಇದೆಯೇನೋ, ಇನ್ನೂ ಅಲ್ಲೇ PA ಥರನೇ ಇದೆಯೇನೋ. ಸೊ ಒಂದು ಕರ್ಮ. ಸೊ ಆಗ ನಮಗೆ ಬೇಕಿರೋದು ನಮ್ಮ ದಾರಿ ಗಮ್ಯ ತೋರಿಸ್ಲಿಕ್ಕೆ ಒಬ್ಬ ಗುರು ಬೇಕು, ಒಂದು ಜ್ಞಾನ ಚೆನ್ನಾಗಿರ್ಬೇಕು, ಯಾರೋ ಒಬ್ರು ಬಂದು ನಮಗೊಂದು ಗೈಡೆನ್ಸ್, ಒಳ್ಳೆ ಗೈಡೆನ್ಸ್ ಮಾಡುವಂಥವ್ರು ಸಿಗಬೇಕು. ಅದುವೇ ಗುರು. ಅವನು ಮಿಥುನದಲ್ಲಿ ಕುಳಿತುಕೊಂಡಿರೋದು ಒಳ್ಳೆ ಲಕ್ಷಣ ಅಲ್ಲ. ಶನಿ ಚೆನ್ನಾಗಿದ್ದಾನೆ, ಆದ್ರೆ ಮೋಕ್ಷದ ಮನೇಲಿ ಕುಳಿತಿರೋದನ್ನ ಏನೋ ನಮ್ಮ ಹಣೆ ಬರ ಬಿಡಿ ಸ್ವಾಮಿ, ನಡೆದಷ್ಟು ನಡಿಲಿ ಅನ್ನೋ ಒಂದು ಭಾವದಲ್ಲಿ ಮುಂದಕ್ಕೆ ಹೆಜ್ಜೆ ಇಡ್ತಿದ್ರೆ, ಗುರುವು ಕೂಡ ಬುಧನ ಮನೇಲಿ ಕುಳಿತಿರೋದನ್ನ ಶಾರ್ಟ್ಕಟ್ ದುಡ್ಡು ಹೇಳ್ಕೊಡ್ತಾನೆ, ಶಾರ್ಟ್ಕಟ್ ಸಕ್ಸಸ್ಸು. ಅದ್ರ ಕಡೆ ನಮ್ಮ ಜ್ಞಾನ ಎಳೆಯುತ್ತೆ, ಯಾಕಂದ್ರೆ ಆತ ಜ್ಞಾನಕಾರಕ. ನಮ್ಮ ಜ್ಞಾನ ದೂರದ ಆ ಒಂದು ವ್ಯವಸ್ಥೆ ನೋಡಲ್ಲ. ಶಾರ್ಟ್ಕಟ್ ಸಕ್ಸಸ್, ಶಾರ್ಟ್ಕಟ್ ಮನಿ, ಶಾರ್ಟ್ಕಟ್ ಬೇಗ, ಎಷ್ಟು ಬೇಗ ದುಡ್ಡು ಮಾಡ್ತಾನೆ, ಎಷ್ಟು ಬೇಗ ಹೆಸರು ಮಾಡ್ತಾನೆ, ಎಷ್ಟು ಬೇಗ ಕೀರ್ತಿ ಮಾಡ್ತಾನೆ, ಎಷ್ಟು ಬೇಗ ಪಾಪ್ಯುಲರ್ ಆಗ್ತಾನೆ, ಇವುಗಳಿಗೆ ಬೇಗ ಬೇಗ ದುಡ್ಡು. ನಮ್ಮ ಪಯಣದಲ್ಲಿ ಅವ್ನು ಬಂದು ತಲೆ ಕೆಡಿಸ್ಬಾರ್ದು. ನೀನು ಹಿಂಗೆ ಮಾಡ್ಬಿಡು, ಹಿಂಗೆ ತಲೆ ಕೆಡಿಸ್ತಕ್ಕಂಗೆ ಬೇಗ ದುಡ್ಡು ಮಾಡೋಕ್ಕೆ ಟ್ರೇಡಿಂಗ್ ಹೋಗು, ಬೆಟ್ಟಿಂಗ್ ಹೋಗು, ಲಾಟ್ರಿ ತಗೋ, ಜೂಜು ತಗೋ, ಇಂಥವ್ರ ಜೊತೆ ಸೇರ್ಕೊ ಅನ್ನೋವಂಥದ್ದು ನೋಡು. ಹಾಗೆ ಹೀಗೆ ಗುರುವೇ, ಜ್ಞಾನ ತೋರಿಸುವ ಗುರುವೇ ಬುಧನ ಮನೆಯಲ್ಲಿದ್ದು ಈ ರೀತಿ ಭಾವವನ್ನು ಕೊಡ್ತಾನೆ. ದಟ್ ಇಸ್ ಒನ್ ಬಿಗ್ ಥ್ರೆಟ್. ಮೊದಲೇ ವೈರಾಗ್ಯದ ಮನೆಯಲ್ಲಿ ಶನಿ ಕುಳ್ತಿದ್ರೆ ನಮಗೆ ಗೊತ್ತಿಲ್ಲ, ಏನೋ ಮಾಡೋಣ ಸ್ವಾಮಿ ಅಂತ ಹೋಗ್ತಿದ್ರೆ, ಅದರ ಮೇಲೆ ರಾಹು ಕೇತುಗಳು ಯಾರು ಗೊತ್ತರ ನಮಗೆ ಅಡ್ಡ ಬರೋ ಆತಂಕಗಳು ಇಲ್ಲ, ಸರ್ಪ್ರೈಸ್ ಎಲಿಮೆಂಟ್ಗಳು. ಸರ್ಪ್ರೈಸ್ ಆಗಿ ನಮಗೊಂದು ಸಮಸ್ಯೆ ಬಂತು, ಸರ್ಪ್ರೈಸ್ ಆಗಿ ಆ ಸಮಸ್ಯೆಗೆ ಒಂದು ಪರಿಷ್ಕಾರ. ಯಾರೋ ನಮ್ಮ ಲಾಯರ್ ವಕೀಲ್ ಸಾಹೇಬ್ರು ಅದೇ ಸಮಯಕ್ಕೆ ಬಂದ್ರು, ಒಂದು ಅಗ್ರಿಮೆಂಟ್ ಸೈನ್ ಹಾಕುವಾಗ, ಏನ್ ಮಾಡ್ತಿದ್ದೀರಿ ಗುರುಗಳೇ ನೀವು, ಎಂಥ ಕೆಲಸ ಮಾಡಿದ್ರಿ ನೀವು ಅನ್ನೋದೊಂದು ಬರ್ಬೇಕು. ಸರ್ಪ್ರೈಸ್, ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ದಿಢೀರ್ ಆಘಾತಗಳು, ದಿಢೀರ್ ಸರ್ಪ್ರೈಸ್. ನಮ್ಗೆ ಯಾರೋ ಗುರುಗಳು ಬಂದ್ಬಿಟ್ರು ನಮ್ಮ ಮನೆಗೆ, ಏನ್ ಖುಷಿ, ಎಕ್ಸೈಟ್ಮೆಂಟ್. ದಿಢೀರ್ ನಮ್ಗೆ ಬಂದು ನಾವು ನೆನ್ಸಿರ್ಲಿ, ನಮ್ಗೊಂದು ದಿಢೀರ್ ಅಂತ ಕರೆದ್ಬಿಟ್ಟು ಎಲ್ಲರ ಮುಂದ್ಗಡೆ ಎಂಪ್ಲಾಯಿ ಆಫ್ ದ ಇಯರ್ ಅಂತ ಹೇಳ್ಬಿಟ್ರು, ವರ್ಸ್ಟ್ ಎಂಪ್ಲಾಯಿ ಆಫ್ ದಿ ಇಯರ್ ಅಂದ್ಬಿಟ್ರು. ಆಘಾತ. ಸಡನ್ ಆಗಿ ಪೊಲೀಸ್ ನಿಲ್ಲಿಸ್ಬಿಟ್ರು, ಎಲ್ರಿ ಎಮಿಷನ್ ಟೆಸ್ಟ್, ಇನ್ನೊಂದು ಟೆಸ್ಟ್. ನಾವು ಎಲ್ಲೋ ಅರ್ಜೆಂಟ್ ಏನೋ ಇದು, ಪೊಲೀಸರು ನಮ್ಮ ಮನೆಗೆ ಹುಡ್ಕೊಂಡು ಬಂದಿದ್ದಾರೆ, ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ದೀವಿ, ನೋಡ್ದ ಅಂದ್ರೆ ದಿಢೀರ್ ಅಂತ ಹೇಳ್ಬಿಟ್ಟು ಅದು ಸ್ಟಾಪ್ ಆಗಿದೆಯಂತೆ, ವೀಸಾ ಸ್ಟಾಪ್ ಆಗಿದೆಯಂತೆ. ದಿಢೀರ್ ತೊಂದರೆಗಳು, ದಿಢೀರ್ ತೊಂದರೆ ನಿವಾರಕಗಳು ರಾಹು ಕೇತುಗಳು. ಅದು ಕೂಡ ಒದ್ದಾಟವೇ ನೋಡಿ. ಕುಂಭದಲ್ಲಿ, ಎಲ್ಲಿ ಕರ್ಮಸ್ಥಾನದಲ್ಲಿ ರಾಹು. ಸೊ ಕೆಲಸದಲ್ಲಿ ವಿಘ್ನಗಳು ಬರ್ತವೆ. ಮಾಡೋ ಕೆಲಸ ಬಿಟ್ಟು ಬೇರೆದು ಯೋಚನೆ ಮಾಡಿದ್ರೆ ಹಿಂಗೆ ಆಗೋದು, ಹೌದಲ್ವಾ? ನೋಡಿ, ಗ್ರಹಗಳ ಸ್ಥಿತಿ ತಿಳ್ಕೊಬೇಕಾಗಿರೋದು ಅದೇ. ಕೇತು ದಿಢೀರ್ ಅಂತ ಮಾಡೋ ಕೆಲಸ ಬಿಟ್ಬಿಟ್ಟು ಯಾರೋ ಟ್ರಿಪ್ ಕರೆದ್ರು ಅಂತ ಹೋಗ್ಬಿಡೋದು, ಪುಣ್ಯಕ್ಷೇತ್ರ ಕಾಶಿಗೆ ಹೋಗ್ಬಿಟ್ರೆ ಒಳ್ಳೆ ಬಲ ಸಿಕ್ಬಿಡುತ್ತೆ. ಅಲ್ಲ, ಮಾಡೋ ಕೆಲಸ ಮಾಡಿ, ಆಮೇಲೆ ಭಗವಂತನ ಮೇಲೆ ಭಾರ ಹಾಕಿ ನೀನು ಕರೆಸ್ಕೊಂತ ಅವ್ನು ಕರೆಸ್ಕೋತಾನೆ. ನಿತ್ಯವಾಗಿ ಕಾಶಿಲಿ ಕೂತ್ಕೋ, ನಿತ್ಯವಾಗಿ ತಿರುಪತಿಲಿ ಕೂತ್ಕೋ, ಇಂಥ ಕೆಲಸಗಳು ಮಾಡ್ಬಿಡೋದು. ಮನೆ ಯಜಮಾನಿ ಮಕ್ಕಳನ್ನ ನೋಡದೆ, ಇಲ್ಲ ಕೆಲಸ ನೋಡದೆ, ಜವಾಬ್ದಾರಿ ತೆಗೆದುಕೊಳ್ಳದೆ, ಅದಕ್ಕೊಂದು ವ್ಯವಸ್ಥೆ ಮಾಡ್ದೆ ಒಂಥರ ಮನೆಯಲ್ಲಿ. 20 ವರ್ಷದ ಹುಡುಗ, ಏನು ಬೇಡ, 30 ವರ್ಷದ ಹುಡುಗಿ ಮದುವೆ ಆಗಿದ್ದಾರೆ. ಈಗೆಲ್ಲ 30 ಕಾಸು ಮದುವೆ ಆಗ್ತಿದ್ದಾರೆ. ಫೈನ್, ಸೂಪರ್. ತಮಾಷೆ ಏನಂದ್ರೆ, ಆಟ ಆಡೋ ಮಕ್ಕಳು ವೈರಾಗ್ಯವಾಗಿ ಪಟ್ಟೆ ಬೊಟ್ಟು ಇಟ್ಕೊಬಿಟ್ಟು ಹರೇ ರಾಮ ಹರೇ ಕೃಷ್ಣ ಅಂದ್ರೆ ಇದೇನ್ ಕತೆ? ಇಲ್ಲೋ ಬರೀ ಕೆಲ್ಸ. ರಾಹು ಕರ್ಮದ ಮನೆ, ದುಡಿಯೋಣ, ನೀನು ದುಡಿ, ನಾನು ದುಡಿ, ನೀನು ದುಡಿ, ನಾನು ದುಡಿ. ಒಂದು ತಾಯಿ ಜೀವ ಬಂದಿತ್ತು. One of the biggest, world's third biggest company, second biggest company, chip company, third, Intel, AMD,
NVIDIA ಅಂತ ಇರುತ್ತಲ್ಲ, ಈ 3 ಕಂಪ್ನಿಗಳಲ್ಲಿ ಒಂದು ಕಂಪ್ನಿಗಳಲ್ಲಿ ಒಂದು ಬಹುದೊಡ್ಡ ಉನ್ನತ ಸ್ಥಾನ. ಹಿಂಗ್ ಕುತ್ಕೋಬಿಟ್ಟಿದೆ. ಗಂಡನು ಕೈ ತುಂಬ ಸಂಬಳ, ಬರೀ ದುಡಿಯೋದೆ ಇಬ್ರು ದುಡಿಯೋತಾ ಕುತ್ಕೋಬಿಟ್ಟಿದ್ದಾರೆ. ಅಲ್ಲಿ 30 ಮಕ್ಕಳೇ, 35 ಬಟ್ ಪ್ರೀತಿ ಇಲ್ಲ, ಅನುಬಂಧ ಇಲ್ಲ, ಹೊರಗಡೆ ಹೋಗ್ತಿಲ್ಲ. ಹೆಂಗಾಗ್ಬಿಟ್ಟಿದ್ರೆ ಭೂತ ನೋಡ್ದಾಗ ಆಗ್ತಿದೆ, ಭಯದಿಂದ ಗಾಬರಿಯಿಂದ. ಇದೇನ್ರಿ ಇದು? ಆಟ ಆಡೋ ಟೈಮ್ನಲ್ಲಿ ಈ ತರ 30,000 ಇರೋರು ಜಗತ್ತೆಲ್ಲ ಆಟ ಆಡ್ತಾವ್ರೆ. ಏನೇನೋ ಮಾಡ್ತಿದ್ರೆ, ಮಾತೆತ್ತಿದ್ರೆ ಇವತ್ತು ಹುಡುಗರ ಬಾಯಲ್ಲಿ ಬರೋದು ಬಂದು ಅದೊಂದು ಊರು ಇದೆ. 30,000 ರೂಪಾಯಿ ಟ್ರಿಪ್ ಅಂತ, ಅದು ನಿಮಗೆ ಗೊತ್ತಾಗುತ್ತೆ ಬಿಡಿ. ನಾನು ಮತ್ತೆ ಅದ್ರ ಹೆಸರು ಹೇಳಿ ನಿಮ್ಮನ್ನ ಯಾಕೆ ಇನ್ಫ್ಲೂಯೆನ್ಸ್ ಮಾಡೋದು. ಅಲ್ಲಿಗೆ ಹೋಗ್ಬಿಡೋಣ ಫ್ಲೈಟಲ್ಲಿ. ಅಲ್ಲಿಗೆ ಹೋಗಿ ಬಂದ್ರೆ ಮಸಾಜ್ ಮಾಡಿಸ್ಕೊಂಡ್ ಬಂದ್ರೆ ಡಿಂಗ್ ಚಿಕ್ ಇರ್ಲಿ 30,000 ಸಂಬಳ ಬರೋರು ಹಿಂಗ್ ಯೋಚನೆ ಮಾಡ್ಬೇಕಾದ್ರೆ ಇಬ್ರು ಸೇರಿ ಒಂದು 10 ಲಕ್ಷ ಸಂಬಳ ತಿಂಗಳಿಗೆ ನೆನ್ಪಿಟ್ಕೊಳ್ಳಿ. ಬರೀ ಕೆಲಸ, ಇಬ್ರು ಸಿಗ್ತಿಲ್ಲ, ಇಬ್ರು ಮಾತಾಡ್ತಿಲ್ಲ, ಒಟ್ಟಿನಲ್ಲಿ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಬರೀ ವರ್ಕಾಲಿಕ್. ರಾಹು ಶನಿ ಇದು ಭಯದಿಂದ ಓಡಿಸ್ತಾನೆ. ಏನೋಪ್ಪ ಈ ಕೆಲಸ ಹೋಗ್ಬಿಟ್ರೆ ಹೆಂಗ ಆಗ್ಬಿಟ್ರು, ಅದು ಆಗ್ಬಿಟ್ರು ಅದು. ಈಗೇನೋ ಹೇಳಿದ್ರು ನಮ್ಮ ನಿತಿನ್ ಗಡ್ಕರಿ ಸಾಹೇಬ್ರು, EVsನಲ್ಲಿ 5 ಕೋಟಿ ಜಾಬ್ ಕ್ರಿಯೇಷನ್ ಆಗುತ್ತೆ. ಯಾವಾಗ ಆಗುತ್ತೋ? ಇವ್ರು ಫಸ್ಟ್ ಪೆಟ್ರೋಲ್ದು ಡೀಸೆಲ್ದೆಲ್ಲ ಬ್ಯಾನಿಂಗು, ಇಲ್ಲ ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಹಾಕಿ ಇದಕ್ಕೆ ಟ್ಯಾಕ್ಸೇ ಇಲ್ಲ ಅಂತ ಹೇಳೋದಂದ್ರೆ ಸೃಷ್ಟಿ ಆಗುತ್ತೆ. ಖಂಡಿತ ಆಗುತ್ತೆ. ಇವ್ರ ಅಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೂ ಆಸೆ. ಯಾವ್ದಾವ್ದು ಬರುತ್ತೋ, ಎಷ್ಟು ಟ್ಯಾಕ್ಸ್ ಬರುತ್ತೋ ಇದೆಲ್ಲ ತಗೊಳ್ತಕ್ಕಂಥದ್ದು ಮಾಡಬೇಕು ಅಷ್ಟೇ. ಇದು ಲೆಕ್ಕಗಳು ಇರ್ಲಿ ಬಿಡಿ. ಈ ರೀತಿ ಅದಲು ಬದಲಾವಣೆಗಳು ನಡೀತಕ್ಕಂಥ ಒಂದು ಭಾವಗಳಿರ್ತವೆ. ಸೊ ರಾಹು ಕೇತುಗಳು ಅಡ್ಡ ಬರೋದು. ನಮ್ಮ ಪಾಡು ಒಂದು ಕರ್ಮ ಮಾಡ್ತಿದ್ದೀನಿ, ಏನೋ ಪಾಲಿಗೆ ಬಂದಿದ್ದು ಪಂಚಾಮೃತ. 2025 ಹೋಗ್ತಿದ್ದೀವಿ ಅಂದ್ರೆ ಇವ್ನು ಜ್ಞಾನಕಾರಕ ಬೇರೆ ತರಲೆ ಕೆಲಸ. ಎಷ್ಟೇ ಮಾಡ್ಬೋದು, ಇನ್ನೆಂಗ್ ಮಾಡ್ಬೋದು, ಇನ್ಯಾವ ಥರ ಎತ್ತಿಟ್ಕೋಬೋದು. ಈ ಥರ ಕಸ್ಟಿಂಗ್ ಇದೆಲ್ಲ ಏನೇನೋ ನಡೆಯುವಂಥದ್ದು ಏನೋ ತಲೆ ಕೆಡ್ಸ್ಕೊಂಡಿಲ್ಲ. ಓಡೋಣ್ವಾ, ಮಾಡೋಣ್ವಾ, ಹಾಕೋಣ್ವಾ, ನಮ್ಮ ಹತ್ರ ಇರೋದೊಂದು ಸೇವಿಂಗ್ಸ್ ಮಾಡೋದಾ ಬೇಡವಾ, ತಪ್ಪು ಗೈಡೆನ್ಸ್ಗಳು ನಡೆಯುತ್ತೆ. ಗುರು ಬುಧನ್ ಮನೆಯಲ್ಲಿ ನಡೆದ ಅಂದ್ರೆ ಶಾರ್ಟ್ಕಟ್ ದುಡ್ಡಿಗೆ ಎಲ್ರಿಗೂ ಗೈಡೆನ್ಸು. ಅದರಲ್ಲಿ ಈ ಥರ ಯಾರೋ ಕೆಲವರಿಗೆ ಲಾಟ್ರಿ ಹೊಡೆದಾಗ ಹೊಡೆಯುತ್ತೆ ರಾಹು ಕೇತು. ಇಲ್ಲ ಎಲ್ಲ ಕಳ್ಕೊಂಡು ಶಂಭೋ ಶಂಕರ್ ಅಂತ ಹಿಂಗೆ ಕುತ್ಕೊಬಿಡೋದು. ಇಂಥ ಕೆಲಸಗಳು ನಡೀತಕ್ಕಂಥದ್ದು ಇವರಿಬ್ಬರು ಮಾಡ್ತಾರೆ. ಸೊ ಈ 4 ಗ್ರಹಗಳು ಅತಿ ಮುಖ್ಯವಾಗಿ ದೇ ಆರ್ ರೂಲಿಂಗ್. ನಾವು 2025 ಮೊದಲ 5 ತಿಂಗಳು ಹೇಗಿದೆ, ನಂತರದ 7 ತಿಂಗಳು ಹೇಗಿದೆ ಮೇಷರಾಶಿಗೆ ಒಂದು ಪುಟ್ಟು ವಿರಾಮ ತಗೊಂಡು ಬಂದು ವಾಪಸ್ ತಿಳಿಸ್ಕೊಡ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿ 2025 ಗುರು ಕುಜನ ಸಾರದಲ್ಲಿ, ಶನಿ ಗುರು ಸಾರದಲ್ಲಿ, ರಾಹು ಶನಿ ಸಾರದಲ್ಲಿ, ಕೇತು ಸೂರ್ಯನ ಸಾರದಲ್ಲಿ ಕದಲಿಕೆಗಳು ನಡೆಯತಕ್ಕಂಥದ್ದಾಗುತ್ತದೆ. ಅದರ ಜೊತೆಯಲ್ಲಿ ಕೇತು ಜೊತೆ ಬೇರೆ ಕುಜ ಸೇರ್ತಾನೆ June 3. ಸೊ 6 months ವಿ ಟೇಕ್ ಇಟ್ ಆಸ್ ಅ ಕನ್ಸಿಡರೇಷನ್. ಸೊ ಮೊದಲ 6 ತಿಂಗಳು ಮೇಷರಾಶಿಗೆ, ಮುಖ್ಯವಾಗಿ ಮೇಷರಾಶಿಗೆ ಮಾರ್ಚ್ 29ರಿಂದ 7.5 ಆರಂಭ ಅನ್ನಿಸ್ಲಿಕ್ಕೆ ಶುರು ಮಾಡಿಸ್ತಾನೆ. ಫೆಬ್ರವರಿ 15ಕ್ಕೆ ಗುರು ವಕ್ರ ಬಿಡ್ತಾನೆ, ಸ್ಟ್ರೈಟ್ ಆಗ್ತಾನೆ. 2ನೇ ಮನೆಯಲ್ಲಿರೋದು ಒಂದು ಆನಂದ, ಶುಭ ಕಾರ್ಯಗಳು. ಫೆಬ್ರವರಿ 16ರಿಂದ ಒಂದು 75 ದಿನ ಏನಿದೆಯಲ್ಲ, ಒಂದು ಹೆಚ್ಚು ಕಡಿಮೆ 30-45 ದಿನ ಫ್ಯಾಂಟಾಸ್ಟಿಕ್. ಆದರೂ ಕುಜ ಅನುಭವಿಸಕ್ ಬಿಡಲ್ಲ. ಅವನು ಲಾಕಕ್ಕೆ ಕೂತಿದ್ದಾನೆ, ಅವನು ಒದ್ದಾಡದಲ್ಲಿ ಕುಳಿತಿದ್ದಾನೆ, ಅವನು ರಾಶಿಯಾಧಿಪತಿಯೇ ಕೂತು ಬಿಟ್ಟಿದ್ದಾನೆ. ಸೊ ಮೇಷರಾಶಿಗೆ ಏನು ಹೇಳ್ತಾನೆ ಅಂದ್ರೆ, ಈ ವರ್ಷ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಎಲ್ಲೋ ತೇಲ್ತಿರುತ್ತೆ ನಿಮ್ಮ ಜ್ಞಾನ, ಸ್ಥೈರ್ಯವಿಲ್ಲ, ಶಕ್ತಿ ಇಲ್ಲ. ನೀವು ಒಂದು ರೀತಿ ಅಡ್ವೈಸರ್ಗಳಾಗಿ ಕೆಲಸ ಮಾಡೋದು ಬೆಟರು, ರಿಸ್ಕ್ ಇಲ್ಲದ ವ್ಯವಹಾರ ಮಾಡೋದು ಬೆಟರು. ಹೌದು, ಮೇ 15-16ವರೆಗೂ ಚಲ್ತಾ June 3ನೇ ತಾರೀಕುವರೆಗೂ ಕೊಟ್ಟು ಬಿಡ್ತಾನೆ ನಾನು ನಿಮಗೆ ಬಲ, ತೊಂದರೆ ಏನಿಲ್ಲ.
ಅದು ಜೂನ್ 3ಕ್ಕೆ ಕುಜ ಮೂವ್ಮೆಂಟ್ ಆಗ್ಬಿಡ್ತಾನೆ ಪಂಚಮಕ್ಕೆ. ಅದೊಂದು ಸ್ಥೈರ್ಯ ನಿಮಗೆ ಶಕ್ತಿ ಬರುತ್ತೆ. ಅಲ್ಲಿವರೆಗೂ ನಿಮಗೆ ಶಕ್ತಿ ಇಲ್ಲ. ರಾಹು ವಿಶೇಷವಾಗಿ ಗುರುಸಾರದಲ್ಲಿರುವುದರಿಂದ ಅಲ್ಲಿಗೆ ಲಾಭದಲ್ಲಿ ಗುರು ಇದ್ದಾನೆ. ಶನಿ ಗುರುಸಾರದಲ್ಲೇ ಇದ್ದಾನೆ. ಸೊ ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಶುಭ ಕಾರ್ಯಕ್ಕೋಸ್ಕರ ಖರ್ಚುಗಳು ಜಾಸ್ತಿ. ಖಂಡಿತ ಒಳ್ಳೇದಾಗುತ್ತೆ. ಗುರುಬಲ ಇಲ್ಲ, ಆದರೆ ಗುರುಜಾರದಲ್ಲಿ 11ನೇ ಮನೆಯಲ್ಲಿ ರಾಹು ಇದ್ದಾನೆ. ತಮಾಷೆ ನೋಡಿ, ಗುರುಜಾರದಲ್ಲಿದ್ದಾನೆ. ಕೇತು ಸೂರ್ಯನ ಸಾರದಲ್ಲಿದ್ದಾನೆ. ಬ್ಯೂಟಿಫುಲ್. ದರ್ಪಂ ಅದರಲ್ಲಿ ಬೇರೆ ಕುಜನ್ ಮೂವ್ಮೆಂಟ್ ಜೂನ್ 3 ಮೇಲೆ ನಡೆಯೋದ್ರಿಂದ ಒಂದು ಬದಲಾವಣೆ. ಗುರುವಿನ ಸಾರದಲ್ಲಿರುವುದರಿಂದ ಧರ್ಮ, ನ್ಯಾಯ, ಜಡ್ಜು, ನ್ಯಾಯಾಂಗ ಇಲಾಖೆ, ಪೊಲೀಸ್ ಇಲಾಖೆ, ಬ್ಯಾಂಕಿಂಗ್ ಇಲಾಖೆ, ಈ ಒಂದು ಕಸ್ಟಮ್ಸು, ನಾರ್ಕೋಟಿಕ್ಸು, CBI ಆಫೀಸರು, ಟೀಚಿಂಗು, ಮೆಡಿಸನ್ನು, ಡಾಕ್ಟರು, ಸರ್ಜನ್ನು, ಅಡ್ವೈಸರು, ಅಡ್ವೊಕೇಟ್ಸು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಚೆನ್ನಾಗಿದೆ. ಕನ್ಸಲ್ಟೆನ್ಸಿ ಇದೆಲ್ಲ ಪ್ರೊಫೆಷನಲ್ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ತೊಂದರೆಗಳೇನೂ ಇಲ್ಲ. ದೊಡ್ಡ ರಿಸ್ಕ್ ತಗೋಬೇಡಿ. ದೊಡ್ಡ ರಿಸ್ಕಿನ ವ್ಯವಹಾರ, ದೊಡ್ಡ ರಿಸ್ಕಿನ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ಕೇತು ಪಂಚಮದಲ್ಲಿ ಲಾಕ್ ಆಗಿದ್ದಾನೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಬಂದ್ರೆ ಅಲ್ಲಿ ಗರ್ಭಿಣಿ ಸ್ತ್ರೀಯರು ಇಲ್ಲ ತಂದೆ ಆಗಬೇಕು ಅಂತ ಅಂದುಕೊಳ್ಳತಕ್ಕಂಥವ್ರಿಗೆ ಸ್ವಲ್ಪ ವಿಘ್ನ ಇರುತ್ತೆ. ಅದೊಂದಿದೆ. ಸಾಡೆ ಸಾತಿ ಬೇರೆ. ಮದುವೆ ಯೋಗ ಉಂಟು ಮದುವೆ ಆಗದವರಿಗೆ, ವಯಸ್ಸಾದವರಿಗೆ ಮದುವೆ ಯೋಗ. ಆದರೆ ಕೋರ್ಟ್ ಸಮಸ್ಯೆಗಳಲ್ಲಿ ಗುರು ಜಾರದ ಅಂದಿದ ತಕ್ಷಣ ಸುಳ್ಳು ಹೇಳಿರೋದು, ಮೋಸ ಮಾಡಿರೋದು, ಇಂಥ ತಗಾದೆಗಳಲ್ಲಿ ಸಿಕ್ಕಾಕೋತೀರ 100%. ಸುಳ್ಳೇನಾದ್ರೂ ಹೇಳಿದ್ದ ಅಂದ್ರೆ ಜೈಲು ವಾಸ ಗ್ಯಾರಂಟಿ, ಜಪ್ತಿ ಗ್ಯಾರಂಟಿ. ಮೇಷರಾಶಿ, ಮೇಷ ಲಗ್ನವೂ ಕೂಡ. ಮೇಷ ಲಗ್ನದಲ್ಲಿ ಹುಟ್ಟಿದ್ರೆ ಸ್ಟ್ರೈಟ್ ನಿಮಗ್ ಪಂಚು. ನಿಮಗ್ ಬಲ ಇಲ್ಲ. ಯು ಹ್ಯಾವ್ ಟು ಬಿ ಡಿಸೆಂಬರ್ವರೆಗೂ ಹುಷಾರಾಗಿರ್ಬೇಕು. ದಿಸ್ ಇಸ್ ದೇರ್. ಈಗ ಮೇ 18ಕ್ಕೆ ರಾಹು ಲಾಭದಲ್ಲಿ ಬರ್ತಾನೆ, ಗುರುಸಾರದಲ್ಲಿ. ಅವನೊಬ್ಬ ನಿಮ್ಮನ್ನು ಕಾಪಾಡ್ತಾನೆ. ಶನಿ ನ್ಯಾಯಾಂಗ ತಕರಾರುಗಳಿದ್ರೆ ಬರೀ ಡಾಕ್ಟರ್ಗೆ, ಇಲ್ಲ ಲಾಯರ್ಗೆ, ಇಲ್ಲ ಪೊಲೀಸ್ಗೆ, ಇಲ್ಲ ಮೋಸ ಹೋಗೋದ್ರಲ್ಲಿ ದುಡ್ಡು ಕಳ್ಕೋಬೇಕು. ಡಾಕ್ಟರ್ ಮೊನ್ನೆ ಒಬ್ರು ಬಂದಿದ್ರು, ಗುರು ನೀಚ. ತಾಯಿ ಜೀವ ಪತ್ನಿಯ ಜಾತಕದಲ್ಲೂ ಗುರು ವಕ್ರ. ಬಾಧಕಾಧಿಪತಿ ದಶ, ಚಂದ್ರ ದಶ ಶುರುವಾಗಿದೆ. ಆತನ ಆರೋಗ್ಯ ಕೆಡಿಸಿ ಡಾಕ್ಟರ್ ಹತ್ರ ಹೋದ್ರೆ ಏನ್ ಹೇಳಿದಾರೆ ಗೊತ್ತು? ಒಂದು 15-20 ಲಕ್ಷದ್ದು ಆಪರೇಷನ್ ಖರ್ಚು ಹೇಳ್ಬಿಟ್ಟಿದ್ದಾರೆ. ಶಾಕ್ ಆಗ್ಬಿಟ್ಟಿದ್ದಾರೆ. ಯಾರು ಒಪಿನಿಯನ್ ತಗೊಳ್ಳೋದು, ಎಲ್ಲಿ ಹೋಗೋದು. ಒಟ್ಟಿನಲ್ಲಿ 11ನೇ ಮನೆಯ ಸೂರ್ಯ ಅದ್ಭುತವಾಗಿ ವರ್ಕೌಟ್ ಮಾಡಿಬಿಟ್ಟಿದ್ದಾನೆ, ಕಾಪಾಡ್ಬಿಟ್ಟಿದ್ದಾನೆ. ಚಂದ್ರ ದಶೆ, ಬಾಧಕ ದಶೆ ಮಿಥುನ ಲಗ್ನಕ್ಕೆ ಸೂರ್ಯ ಚೆನ್ನಾಗಿರೋದ್ರಿಂದ ದೊಡ್ಡ ಆಪತ್ತಿನಿಂದ ಕಾಪಾಡ್ಬಿಟ್ಟಿದ್ದಾನೆ. ತಲೆ ಮೇಲೆ ಬಂಡೆಗಲ್ ಬಿದ್ರು ಕೂಡ ನಿಮ್ಗೇನು ಆಗಲ್ಲ. ಸುಮ್ಮನೆ ನೀವು ಯಾಕೆ ಗಾಬರಿ ಪಡ್ತೀರಾ? ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ. ಗುರು ಬೇರೆ ನೀಚ. ನೀವು ಒಂದ ಮೋಸ ಹೋಗ್ಬೇಕು, ಕೋರ್ಟ್ ಮೆಟ್ಲೆತ್ತಬೇಕು, ಇಲ್ಲ ಡಾಕ್ಟರ್ಗಳಿಗೆ ಇಡಬೇಕು. ನೀವು ಕೊಟ್ಟು ದುಡ್ಡು ಪಂಗಣ ಮಾಡಿಸು 4 ನಡೆದು ಬಿಟ್ಟಿದೆ. ಅಷ್ಟು ದೊಡ್ಡ ಕುಟುಂಬ, ತುಂಬಾ ದೊಡ್ಡ ವ್ಯವಸ್ಥೆಯ ಕುಟುಂಬ, ತುಂಬಾ ದೊಡ್ಡ ಧರ್ಮಾತ್ಮರು. ಗುರು ನೀಚ ಅಂದ್ರೆ ಏನ್ ಗೊತ್ತಾ? ಯಾರ ಜಾತಕದಲ್ಲಿ ಗುರು ಕೆಟ್ಟಿರುತ್ತೋ, ಗುರು ವಕ್ರ ಇರುತ್ತೋ, ಅವರು ಧರ್ಮ ಕಾರ್ಯಗಳು ಮಾಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು. ಅದೊಂದು ಮಾಡಿಬಿಟ್ರೆ ತುಂಬಾ ಪ್ರೊಟೆಕ್ಷನ್ ನಡೆಯುತ್ತೆ. ಸೊ ಈ ವರ್ಷ ಪೂರ್ತಿ, ಮುಖ್ಯವಾಗಿ ಮೇ 15ರ ನಂತರ ನೆನ್ಪಿಟ್ಕೊಳ್ಳಿ, ಮೇ 15ರ ನಂತರ ಧರ್ಮ ಕಾರ್ಯಕ್ಕೆ ಒಂದು ಭಾಗ ಕೊಡ್ತಾ ಬನ್ನಿ. ಮೇಷರಾಶಿ ಎಷ್ಟು ಧರ್ಮ ಮಾಡ್ತೀರೋ ನಿಮ್ಮ ಹತ್ರ ಇದ್ರೆ ಒಂದು ಭಾಗ. 100 ರೂಪಾಯಿ ಇದೆ ಅಂದ್ರೆ 8 ರೂಪಾಯಿ, 10 ರೂಪಾಯಿ ಎಲ್ಲ ಖರ್ಚು ಮಾಡಿ ಉಳಿದ 100 ರೂಪಾಯಿ, 1 ಲಕ್ಷ ರೂಪಾಯಿ ಉಳಿದಿದೆ. 1 ಕೋಟಿ ರೂಪಾಯಿ ಬಂದಿತ್ತು. ಮನೆ ತಗೊಂಡ್ರಿ, ಮಕ್ಳಿಗೆ ಕೊಟ್ರಿ, ಒಡ ಹುಟ್ಟಿದವ್ರು ಕೊಟ್ರಿ, ಎಲ್ಲ ಆಯ್ತು ಡನ್. 1 ಲಕ್ಷ ಉಳಿದಿದೆ. 8,000 ರೂಪಾಯಿ ತಗೊಂಡೋಗ್ಬಿಟ್ಟು ಸೀದಾ ಯಾರಾದರೂ ಅನಾಥಾಶ್ರಮ, ವೃದ್ಧಾಶ್ರಮ, ವೇದಾಭ್ಯಾಸ, ವೇದಗಳು ಕಲಿಯುತ್ತಿರುವ, ಸಂಸ್ಕೃತಿ ಕಲಿಯುತ್ತಿರುವ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ ತರ ವೇದಗಳು, ಪಾಂಡಿತ್ಯ, ಪೌರೋಹಿತ್ಯ, ಆಗಮ, ಜ್ಯೋತಿಷ, ಇಂಥದ್ದೊಂದು ಬಡ ಮಕ್ಕಳು ಕಲಿತಿದ್ರೆ ಅಂತ ಸ್ಥಾಯಿಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಏನಾದರೂ ಮಾಡಿ. ಆಮೇಲೆ ದೇವಸ್ಥಾನಗಳು ಕಟ್ಟುತ್ತಿದ್ದರೆ ಸಹಾಯ ಮಾಡಿ. ನಿಮ್ಮ ಮಟ್ಟಕ್ಕೆ ಸ್ವಾಮಿ, ನಮ್ಮ ಮಟ್ಟಕ್ಕೆ ಒಂದು ಮೂಟೆ ಅಕ್ಕಿ ಕೊಡ್ತಾರೆ, ಇದನ್ನ ಮಾಡಿ. ಅನಾಥ ಮಕ್ಕಳಿಗೆ, ಇಲ್ಲ ಅಂಗನವಾಡಿ ಮಕ್ಕಳಿಗೆ ಪುಸ್ತಕ, ಪೆನ್ಸಿಲ್ ಬ್ಯಾಗ್, ಈ ಥರದ್ದು ಏನಾದರೂ ಕೊಡಿ. ಮೇ 16ರ ನಂತರ
ಯಾಕಂದ್ರೆ ಶನಿ ಗುರು ಸಾರದಲ್ಲಿರೋದನ್ನ ನೀವು ಧರ್ಮ ಕಾರ್ಯ ಮಾಡಲೇಬೇಕು. ಇಲ್ಲ ಸಾಡೆ ಸಾತಿ ಪಾದದಿಂದ ಆರಂಭ ನೆನಪು ತಲೆಗೆ ಸುತ್ತಾಕೊಂಡ್ಬಿಡುತ್ತೆ. ಸಾಡೆ ಸಾತಿ ಆರಂಭ ಅಂದ್ರೆ ತಲೆಗೆ ಮೆಟ್ಕೊಂತು ನೋಡಿ. ಗುರು ಮೂವ್ಮೆಂಟ್ ಆಗೋವಾಗಲೇ ಶನಿಯೂ ಬದಲಾವಣೆ ನೋಡಿ. ಕರ್ಮಾಧಿಪತಿ ಬರೋವಾಗಲೇ ನಾನು ಬರ್ತಿದ್ದೀನಿ ದಾರಿ ಬಿಡ್ರು ಅಂದ್ರೆ ಎಲ್ಲರೂ ದಾರಿ ಬಿಟ್ರು. ರಾಹು ಹೆಂಗ್ ಮಾಡ್ತಿದ್ದಾನೆ ನೋಡಿ, ಲಾಭದಲ್ಲಿ ಕುಳಿತು ನಿಮ್ಮನ್ನ ನೋಡ್ತಾನೆ ಲಗ್ನವನ್ನ. ಮೇಷರಾಶಿ ಮೇಷ ಲಗ್ನಕ್ಕೆ ರಾಹು ಬಾಧಕ ಹಿಡ್ಕೊಂಡಾಗೆ. ಶನಿ ಬೇರೆ 12ನೇ ಮನೆ. ಗುರುವು ಜ್ಞಾನಕಾರಕ, ಜೀವಾತ್ಮಕಾರಕ. ಒಂದು ಜೀವ ಒಳ್ಳೆ ಜೀವ ಕಣೋ, ಅದು ಹೋಗ್ಬಾರ್ದಿತ್ತು, ಇರಬೇಕಿತ್ತು, ಒಳ್ಳೆ ಜೀವ ಕಣೋ ಅಂತೀವಲ್ಲ, ಅಂತ ಜೀವಾತ್ಮಕಾರಕ ಹೋಗಿ ಮಲಗ್ಬಿಟ್ಟಿದ್ದಾನೆ. ಪಂಚಮದಲ್ಲಿ ಕೇತು, ನಿಮ್ಮ ಪುಣ್ಯಕ್ಕೆಲ್ಲ ಭಂಗವಾಗಿ ನಿಂತ್ಕೊಬಿಟ್ಟಿದ್ದಾನೆ ಕೇತು. ಅಲ್ಲಿ ಬೇರೆ ಕುಜ ಬೇರೆ ಬಂದು ಕುತ್ಕೋತಾನೆ ಜೂನ್ 3ನೇ ತಾರೀಕಿಗೆ. ನಿಮ್ ಶಕ್ತಿನೆಲ್ಲ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ನಮಾಮ್ಯಹಂ. ನರಸಿಂಹರ ತಾಯಿ ದೇವಿ ಕ್ಷೇತ್ರ. ಯಾರ್ಯಾರ ಜಾತಕದಲ್ಲಿ ಕುಜ ಕೇತು ಕುಜ ರಾಹು ಇದೆಯೋ ಅವರು ದೇವಿ ಆರಾಧಕರು ಇರ್ತಾರೆ. ಇಲ್ಲ ದೇವಿ ಕ್ಷೇತ್ರದಲ್ಲಿ ಮದುವೆ ಮಕ್ಕಳು ಮನೆ ಹಿಂಗಾಗಿರುತ್ತೆ. ಶೃಂಗೇರಿ, ಕಟೀಲು, ಕೊಲ್ಲೂರು, ಹೊರನಾಡು ತಿಂಗಳಿಗೊಮ್ಮೆ ಆದ್ರೂ ಒಂದೊಂದು ಕ್ಷೇತ್ರಕ್ಕೆ ಹೋಗ್ಬೇಕು. ಅಮ್ಮನವರ ಕ್ಷೇತ್ರ, ನರಸಿಂಹ ಕ್ಷೇತ್ರ, ಸರ್ಪ ಕ್ಷೇತ್ರ ತಿಂಗಳಿಗೊಮ್ಮೆ ಹೋಗಿ ಒಂದು ರಾತ್ರಿ ಉಳ್ಕೊಂಡು ನಿಮ್ಮ ಜನ್ಮ ನಕ್ಷತ್ರ ಇದೆ ಅಂತ ಇಟ್ಕೊಳ್ಳಿ. ಯಾವುದೇ ಒಂದು ನಕ್ಷತ್ರ ಇವತ್ತು ರಾತ್ರಿ ಹೋಗಿ ಉಳ್ಕೊಳ್ಳಿ. ಬೆಳಿಗ್ಗೆ ನಿಮ್ಮ ನಕ್ಷತ್ರ ಆಗಿರ್ಬೇಕು. ಬೆಳಿಗ್ಗೆ ಎದ್ದು ಸ್ನಾನಂ ದರ್ಶನಂ, ಶಕ್ತಿ ಇದ್ರೆ ಏನಾದ್ರೂ ಒಂದು ಸೇವೆ, ಏನೋ ಒಂದು ದರ್ಶನ ಸೇವೆ ಮಾಡಿದೀರಾ ಸಾಕು. ತಿಂಗಳಿಗೊಮ್ಮೆ ಮೇಷರಾಶಿ ಮೇಷ ಲಗ್ನ ಹೋಗ್ಲೇಬೇಕು. ತಲೆ ಮೇಲೆ ಎಳ್ಕೋತೀರಿ. ಮಾಡಿದ ಪುಣ್ಯಕ್ಕೆಲ್ಲ ಪುಣ್ಯಸ್ಥಾನ, ಪೂರ್ವ ಪುಣ್ಯಸ್ಥಾನದಲ್ಲಿ ಕೇತು ಭಾಗ್ಯಾಧಿಪತಿ ನೆನ್ಪಿಟ್ಕೊಳ್ಳಿ. ಅವನ್ ಮಲಗ್ಬಿಟ್ಟು ಭಾಗ್ಯಸ್ಥಾನ ನೋಡ್ತಿದ್ದಾನೆ, ಇಲ್ಲ ಅಂತೇನಲ್ಲ. ಅಲ್ಲಿ ನೋಡೋದು ನಿಮ್ಗೆ ದೈವ ಕಾರ್ಯ ಮಾಡ್ಲಿಕ್ಕೆ, ದೈವ ಚಿಂತನೆ ಮಾಡಿಸ್ಲಿಕ್ಕೆ. ಏನೂ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಳೇ. ಮಾಡಿದ್ರಿ ಮಾತ್ರ ಯಾರನ್ನೋ ತುಳಿದು, ನಮ್ಗೇನ್ ಗೊತ್ತಾ, ಕೆಲವು ಬಲಗಳು ಬಂದಾಗ ನಾವು ತುಳಿದಿರ್ತೀವಿ, ಹಾಳು ಮಾಡಿರ್ತೀವಿ, ಕೆಡಿಸಿರ್ತೀವಿ. ದೇವ್ರು ಬಲ ಕೊಡೋದೇ ಅದಕ್ಕೆ. ನೋಡೋಣ ಇವನೇನ್ ಮಾಡ್ತಾನ, ಒಳ್ಳೇದಕ್ಕೆ ಉಪಯೋಗಿಸ್ತಾನ ಕೆಟ್ಟದಕ್ಕ, ಈ ತರ ಮಾಡಿರ್ತಾನೆ. ನಾವೇನ್ ಮಾಡಿರ್ತೀವಿ ಗೊತ್ತಾ, ಬಲ ಬಂದಾಗ ತುಳಿಯೋದು, ಹೊಡಿಯೋದು. ಹೊರಗಡೆ ಬಂದ್ಬಿಡ್ತೀಯ ನೀನು, ನೀನ್ ಜೀವಂತ ಬಂದ್ಬಿಡ್ತೀಯ, ನೀನ್ ಬದುಕಿರೋದೇ ಹೆಚ್ಚು, ನೀನ್ ಉಳಿದಿರೋದೇ ಹೆಚ್ಚು, ಇದೆಲ್ಲ ಬೆದರ್ಸಿರ್ತೀವಿ. ಅವನು ಯಾರ್ರೀ, ಅವನು ರಾವಣಾಸುರ ಯಾರು ಅನ್ಕೊಂಡಿದ್ದೀರಾ? ನೆನಪಿಟ್ಟುಕೊಳ್ಳಿ, ಶ್ರೀರಾಮಚಂದ್ರರ ತಂದೆ ದಶರಥರು. ದಶರಥರ ತಂದೆ ಅಜ ಮಹಾರಾಜ. ಅಜ ಮಹಾರಾಜ ಗೋಲಿ ಆಡುವಾಗ ನೋಡ್ಕೊಂಡು ಕೂತಿದ್ದವನು. ಅವನು ಆವಾಗ ಹುಟ್ಟಿದವನು, ಕಾದಿದ್ದು ನೋಡಿ. ಅದಕ್ಕೆ ಪಾಪಾತ್ಮರಿಗೆ ಆಯಸ್ಸು ಜಾಸ್ತಿ, ನೆನ್ಪಿಟ್ಕೊಳ್ಳಿ. ಆಸ್ತಿ ಜಾಸ್ತಿ, ಅಂತಸ್ತು ಜಾಸ್ತಿ, ಪದವಿ ಜಾಸ್ತಿ. ಕಲಿಯುಗಕ್ಕಲ್ಲ, ಆ ಯುಗಾಂತರಗಳಿಂದಲೂ ಬದಲಾಗ್ತಾನೇನೋ. ಸುಳ್ಳು ಹೇಳೋದು ತಪ್ಪಿಸ್ತಾನೆ, ಕಡಿಮೆ ಮಾಡ್ತಾನೇನೋ. ಪುಣ್ಯಾತ್ಮರಿಗೆ ಆಯಸ್ಸು ಕಡಿಮೆ, ಪಾಪಾತ್ಮರಿಗೆ ಆಯಸ್ಸು ಜಾಸ್ತಿ. ಯಾರೋ ಒಬ್ಬರು, ಯಾರೋ ಲಕ್ಷ ಪುಣ್ಯಾತ್ಮರಿದ್ದಾರೆ ಅಂದ್ರೆ ಯಾರೋ ಒಬ್ರೋ ಇಬ್ರು ಆ ಥರ ವಯಸ್ಸು ದಾಟೋದು. ವಿವೇಕಾನಂದರ ವಯಸ್ಸು ಎಷ್ಟು? ರಾಮಕೃಷ್ಣ ಪರಮಹಂಸರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಇವರೆಲ್ಲ ನೋಡಿ ಅವ್ರು ನೆನ್ಸಿದ್ರೆ ಯುಗ ಯುಗಗಳು ಇರ್ಬೋದಿತ್ತು. ಇಷ್ಟು ಸಾಕು ಈ ಜನ್ಮಕ್ಕೆ ಅಂತ ಎದ್ದೋದ್ರು ಪುಣ್ಯಾತ್ಮರು. ಬಸವಣ್ಣನವರು, ಅಕ್ಕ ಮಹಾದೇವಿ, ಎಲ್ಲ ಯೋಗ ಪುರುಷರುಗಳನ್ನ ನೀವು ನೋಡಿ, ನಮಗೆ ಕಣ್ಣಿಗೆ ನಿಲುಕದು. ಬುದ್ಧರು, ಆ ಕಾಲದಲ್ಲಿ ಬುದ್ಧರೊಬ್ಬರೇ 80 ವರ್ಷ ದಾಟಿರೋದು, ಯಾರು 30 ವರ್ಷ ದಾಟ್ದವರಿಲ್ಲ. ಬುದ್ಧರೊಬ್ಬರೇ 80 ವರ್ಷ ದಾಟಿರೋದು. ಬಿಫೋರ್ ಕ್ರೈಸ್ಟ್ ಅಂತ ಏನ್ ಮಾತಾಡ್ತೇವೆ, ಬುದ್ಧ ದೇವ, ಆ ಗೌತಮ ಬುದ್ಧರು, ನೀವು ಇತಿಹಾಸ ಹೋಗಿ ಹುಡುಕಿ ಕೆದಕಿ ಓದಿದರೆ ನಿಮಗೆ ಅರ್ಥ ಆಗುತ್ತೆ. ಆ ಕಾಲದಲ್ಲಿ ಯಾರು 25, 30, 35 ಮೇಲೆ ಬದುಕದಿದ್ದಿಲ್ಲ. ಶ್ರೀಕೃಷ್ಣ ದೇವರಾಯರು ಎಷ್ಟು ವರ್ಷ ಬದುಕಿದ್ರು ಅಂತ ನೋಡಿ, ಅವರ ಪರಂಪರೆ ಎಷ್ಟು ವರ್ಷ ಬದುಕಿತ್ತು ಅಂತ ನೋಡಿ. ಹಾಗೆ ಯಾರೋ ಕೋಟಿಗೊಬ್ಬರು, ಲಕ್ಷಕ್ಕೊಬ್ಬರು. ಆದ್ರೆ ಪಾಪಾತ್ಮರಿಗೆ ಯಾಕೆಂದ್ರೆ ಪ್ರಕೃತಿ ಇನ್ನಷ್ಟು ನೋಡೋಣ. ಅವ್ರಿಗೆ ಕೊಡೋದು, ಎಲ್ಲಾದ್ರೂ ಕೊಡೋ ಮನ್ಸು ಬರುತ್ತಾ, ಎಲ್ಲಾದ್ರೂ ನೆರಳು ಕೊಡೋ ಮನ್ಸು ಬರುತ್ತಾ? ಇವನು ಬದಲಾಗ್ತಾನ, ಇದು ನಿನ್ನದಲ್ಲ ಕಣೋ ನಾನು ಕೊಟ್ಟಿರೋದು ಅಂತ ಒಂದು ಅರಿವು ಮೂಡಿಸ್ಲಿಕ್ಕೆ ಪ್ರಕೃತಿ ಮಾತೆ ಕೊಡೋ ಒಂದು ಭಾವ. ನೀವು ರಾವಣಾಸುರನ ಆ ಒಂದು ಇದು ನೋಡಿ, ಅಪರ ಕುಬೇರ, ಸ್ವರ್ಣಲಂಕಾಧಿಪತಿ ಆತ. ಸ್ವರ್ಣಲಂಕ ನೆನಪಿಟ್ಟುಕೊಳ್ಳಿ,
ಸ್ವರ್ಣ ಲಂಕ, ಬಂಗಾರದ ಲಂಕೆ ಅದು. ಅಬ್ಬೋ, ಇದಾನ 7 ದಿನ, 7 ದಿನ ಮಕ್ಕಳೇ, 7 ದಿನ. ಆ ಶಕ್ತಿಗಳ ಮುಂದ್ಗಡೆ ಆಟ ಆಡಬೇಡಿ. ಫಲ ಕೊಟ್ಟಾಗ ನಾವು ಹಿಂಗ್ ಮೆರೆದಿರ್ತೀವಿ, ತುಳಿದಿರ್ತೀವಿ. ಕಾದಿದ್ದು ಪ್ರಕೃತಿ ಮಾತೆ ಹೊಡೆಯೋ ಏಟು. ಅಮ್ಮ ರಾಮಚಂದ್ರ, ನಿನ್ನ ಯೋಜನೆ, ನಿನ್ನ ಯೋಚನೆ, ನಿನ್ನ ಆಲೋಚನೆ ನನಗ್ ಗೊತ್ತಿದೆ, ನಾನು ನೋಡಿದ್ದೇನೆ ಅಂತ ಹೊರತು. ಹಿಂಗಾಗ್ಬಿಡ್ತೀರ. ಭೂಸ್ಥಾಪಿ ತಂದಿದ್ರೆ ಆಗಿರೋದು ನೋಡಿದ್ದಾನೆ. ಸೊ ಮೇಷ ರಾಶಿ, ಮೇಷ ಲಗ್ನ, ಇಫ್ ಯು ಆರ್ ಕರ್ಸ್ಡ್ ಬೈ ಸಂಬಡಿ, ಯಾರದೋ ಒಂದು ಶಾಪಗಳು ಇಷ್ಟು ದಿನ, ಹನುಮರು ಹೇಳ್ತಾರೆ ರಾವಣಾಸುರನಿಗೆ ತುಂಬಿದ ಸಭೆಯಲ್ಲಿ, ಇಷ್ಟು ದಿನ ನೀನು ಮಾಡಿದ್ದ ಪುಣ್ಯವೆಲ್ಲ ನಿನ್ನನ್ನು ಕಾಪಾಡಿ ಇಲ್ಲಿವರೆಗೂ ಇತ್ತು, ಒಂದೇ ಒಂದು ಕೆಲಸ ಮಾಡಿಬಿಡು. ಆ ತಾಯಿ ಜಗನ್ಮಾತೆ ಸ್ವರೂಪವಾದಂಥ ಸೀತಾಮಾತೆಯನ್ನು ಒಪ್ಪಿಸ್ಬಿಡು, ಇಲ್ಲವೇ ಇಂದಿನಿಂದಲೇ ನಿನ್ನ ಲಂಕೆಗೆ ಬೆಂಕಿ ಬೀಳುತ್ತೆ. ಅವತ್ತು ಗೊತ್ತಿಲ್ಲ ಹನುಮರಿಗೆ ಲಂಕೆಗೆ ಬೆಂಕಿ ಬೀಳುತ್ತಂತ. ಯೋಗಿಗಳ ಬಾಯಿಂದ ಬರುವ ಮಾತು ಸತ್ಯವಾಗುತ್ತದೆ ಆ ಕ್ಷಣವೇ. ಕೆಲವ್ರದ್ದು ಹೇಳಿದ್ದು ವರ್ಷಗಳ ನಂತರ. ನಮ್ಮ ಕೈವಾರ ತಾತಯ್ಯ, ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅದು ಯಾರೋ ಬುರುಡೆದಾಸನ ಅಷ್ಟುಡಾಮನ್ಸ್ ಅಲ್ಲ, ನಾನು ನೋಡ್ಲೂ ಇಲ್ಲ, ಕೇಳಲೂ ಇಲ್ಲ. ಯಾವಾಗಲೂ ಅವಾಗ ಹೇಳಿರೋ 4 ಸಿದ್ಧಾಂತನ ಇಟ್ಕೊಂಡು ಇವ್ರು ಯಾರೋ ಯೂಟ್ಯೂಬ್ಗಳವರು, ಈ ಬಾಬಾ ವಾಂಗ ಇದೆಲ್ಲ ಬುರುಡೆ ಬಿಡ್ತಿದ್ದಾರೆ. ನಿಮ್ಗೆ ಇವತ್ತಿಗೂ ಇದೆ ಕೈವಾರ ತಾತಯ್ಯರ ಕಾಲಜ್ಞಾನ, ಹೋಗಿ ನೋಡಿ, ನಿಮ್ಗೆ ಗೊತ್ತಿಲ್ಲ. ಬೆಂಗಳೂರು ಕಡೆ ಬಂದಾಗ ಬನ್ನಿ ಮಕ್ಕಳೇ, ನೀವು ನನ್ನ ತಾತಯ್ಯನ ಕ್ಷೇತ್ರಕ್ಕೆ ಹೋಗಿ ನೋಡಿ ಮಕ್ಕಳೇ, ನಿಮಗೆ ಗೊತ್ತಿಲ್ಲ. ಸಿದ್ಧಾರೂಢರು ಸುಮ್ಮನೆ ಅಲ್ಲ ಮಕ್ಕಳೇ, ಶ್ರೀಧರ ಸ್ವಾಮಿಗಳು ಸುಮ್ಮನೆ ಅಲ್ಲ ಮಕ್ಕಳೇ, ಇವರೆಲ್ಲ ದಂತಕಥೆಗಳು. ಇದು ಒಂಥರ ಇನ್ಫಿನಿಟಿ, ಬೆಲೆ ಕಟ್ಟಲಾರದ ಶಕ್ತಿ ಮಹಾಪುರುಷರುಗಳು ನಮ್ಮ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು. ಹೇಗೆ ಹೇಳಿದರೆ ಗೊತ್ತಾ? ಹೆಂಗೆ ಹೇಳಿದ್ರೆ ಇದ್ರಲ್ಲಿ ಇದೆ ನೋಡಿ. ನಾನು ಮಾತಾಡ್ತಿಲ್ಲ, ಇದು ನಾನು ಆಡಿದ ಮಾತಲ್ಲ. ವಿಧವೆಯಾದವಳು ರಾಜ್ಯವಾಳುತ್ತಾಳೆ ಅಂತ ಅವತ್ತೇ ಬರೆದಿದ್ದಾರೆ ಮಕ್ಕಳೇ. ಆಕೆಯ ಮಕ್ಕಳು ಅಂತಿಂತ ಸಾವು ಸಾಯಲ್ಲ ಅಂತ ಆಗ್ಲೇ ಬರೆದಿದ್ದಾರೆ ಮಕ್ಕಳೇ. ಗಾಂಧಿ ಎನ್ನುವವನು ಹುಟ್ಟಿ ಬರುತ್ತಾನೆ ಅಂತ ಆಗ್ಲೇ ಹೇಳಿದ್ದಾರೆ ಮಕ್ಕಳೇ. ಅದು ನಮ್ಮ ನಾಡು. ಈ ಬುರುಡೆ ದಾಸರುಗಳು ಯಾರ್ಯಾರ್ದು ಕಥೆಗಳು ತಗೊಬಂದು ಇದೆಲ್ಲ ಬುರುಡೆ ಬಿಡ್ತಿದ್ದಾರೆ. ನಮ್ಮ ಭರತ ಖಂಡದ ಮಹಾತ್ಮೆ, ಒಂದೊಂದು ಪುಸ್ತಕ, ಒಂದೊಂದು ಲೈನು, ಒಂದೊಂದು ವೈಶಿಷ್ಟ್ಯತೆ, ಒಂದೊಂದು ವ್ಯಕ್ತಿತ್ವ, ಏನೇನು ಬರೆದಿದ್ದಾರೆ ಗೊತ್ತಾ? ಅದಕ್ಕೆ ಹೇಳ್ತಿದ್ದಾನೆ ಮಕ್ಕಳೇ, ಯಾವತ್ತು ಮಾಡಿದ್ದು ನೋಡಿ, ಯಾವತ್ತು ಹನುಮ ಹೇಳಿದ್ದು ಆ ಯೋಗಿ ಪುರುಷ ಹೇಳ್ತಾನೆ, ಕೇಳಲ್ಲ, ನನ್ನನ್ನೇ ಅಟಕಾಯಿಸ್ತೀಯನೋ. ಅವನಿಗೆ ಒಬ್ಬ, ನೆನ್ಪಿಟ್ಕೊಳ್ಳಿ, ಒಬ್ಬ ದೂತ ಬಂದ್ರೆ ಕುಳಿತುಕೊಳ್ಳೋಕೆ ಜಾಗ ಕೊಡಬೇಕು, ಸ್ಥಾನ ಕೊಡಬೇಕು. ಅವನಿಗೊಂದು ಒಳ್ಳೆ ಸ್ಥಾನ, ರಾಜ ಸಮಾನ, ಇನ್ನೊಂದು ಚೂರು ಕೆಳಗಡೆ ಮಂತ್ರಿ ಸಮಾನ, ಗುರು ಸಮಾನ ಸ್ಥಾನ ಕೊಡಬೇಕು. ಕೊಡಲ್ಲ. ತನ್ನ ಬಾಲದಲ್ಲೇ ಒಂದು ಚೇರ್ ತರ ಮಾಡ್ಕೊಂಡು ಕುತ್ಕೊಳ್ಳೋದು ನನ್ನ ಹನುಮದೇವರು, ನನ್ನ ಪ್ರಾಣದೇವರು, ನನ್ನ ವಾಯುದೇವರು ಏನು ಅಂತ ಅನ್ಕೊಂಡಿದ್ದೀರ? ಆ ಪುಣ್ಯಾತ್ಮ ಆಗ್ಲೇ ಹೇಳ್ತಾನೆ, ಇವತ್ತಿಗೆ ನೀನು ಪುಣ್ಯ ಕಳೆದು ಹಾಕೋಬಿಡ್ತೀಯ. ಇಷ್ಟು ದಿನ ನೀನು ಮಾಡಿದ ಯಾವುದೋ ಪುಣ್ಯ, ನಿನ್ನ ಹಿರಿಯರು ಮಾಡಿದ ಯಾವುದೋ ಪುಣ್ಯ, ದಾನ ಧರ್ಮ ನಿನ್ನನ್ನು ಕಾಪಾಡಿತ್ತು. ಲಂಕಾದೀಶ್ವರ, ನಿನ್ನ ಲಂಕೆಯೇ ಸುಟ್ಟು ಹೋಗಿ ಬಿಡುತ್ತೆ. ಇದೆಲ್ಲ ಹೇಳಿದ್ರು ಕೇಳದೆ ನನ್ನ ಹತ್ರನೇ ಬಂದ್ಬಿಟ್ಟು ನಿನ್ ರಾಮನ್ ಬಗ್ಗೆ ಯಕಶ್ಚಿತ್ ರಾಮ ಮದ ನೆತ್ತಿಗೆ ಏರಿದ್ರೆ ಗ್ರಾಚಾರ್ आकर तुम्हारा सिर के ऊपर बैठा तो तुम क्या कर लेगा बेटा? आग लगा दिया, पूरा लंका को आग लगा के बिठा दिया ಅಷ್ಟೇ. ತಾನಕ್ಕೆ ತಾನೇ ಬೆಂಕಿ ಹಚ್ಕೊಂಡ ರಾವಣಾಸುರ. ನೆನಪಿಟ್ಕೊಳ್ಳಿ, ರಾವಣಾಸುರ ತನಗೆ ತಾನೇ. ಸೊ ಮೇಷಂ ಅಂಥದ್ದೊಂದು ಮಾಡಿದ್ರೆ ಶರಣಾಗತಿ ಆಗ್ಬಿಡಿ. ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ. ಯಾಕಂದ್ರೆ ಗುರು ಅಲ್ಲಷ್ಟೇ ಅಲ್ಲ, ಸುಖಕ್ಕೆ ಬರ್ತಾನೆ 2026ಕ್ಕೆ. ಆಮೇಲೆ ಗೋದಾವರಿ ಪುಷ್ಕರಕ್ಕೆ ಬರ್ತಾನೆ ಸ್ವಾಮಿ. ಅಷ್ಟಕ್ಕೆ ಬರೋಷ್ಟಲ್ಲ ಜನ್ಮ ಶನಿ ಬರ್ತಾನೆ. ಅದು ಇದ್ದಿದ್ದು ಎದೆ ಮೇಲೆ ಶನಿ. ಅದು ನೆನಪಿಟ್ಕೊಳ್ಳಿ. ಬೇಡವಪ್ಪ ಅಂತ, ಬೇಡವಪ್ಪ. ಬಂದಿಯೋಗವೇ, ಜೈಲುವಾಸವೇ, ದುರಂತ ಅಂತ್ಯವೇ. ಯಾರಿಗಾದ್ರೂ ಹೊಟ್ಟೆ ಒಡೆದು ಬದುಕು ಕಸಿದಿದ್ದರೆ, ಜೀವನ ಕಸಿದಿದ್ದರೆ, ಇನ್ನೊಬ್ಬರ ಮಾಂಗಲ್ಯ ಕುಯ್ದಿದ್ದರೆ, ಕಸಿದಿದ್ದರೆ, ಇನ್ನೊಬ್ಬರ ಜೀವನ ಕಸಿದಿದ್ದರೆ ಸರೆಂಡರ್ ಹೇಳ್ತಿದ್ದಾನೆ. ನನ್ನ ಪಂಚಮದಲ್ಲಿ ಕೇತು 18 months ಲಾಕ್. ಅದಾದ್ಮೇಲೆ ಸುಖಭಾವಕ್ಕೆ ಬರ್ತಾರೆ. ಅಲ್ಲಿ ಗುರುವಿನ ಜೊತೆ ಲಾಕು. ಎಂದುಕುರ ಬದುಕುಂಡಾನು ಅನ್ಸಿಬಿಡುತ್ತೆ. ನೆನ್ಪಿಟ್ಕೊಳ್ಳಿ,
ಯಾರಿಗಾದರೂ ಅದಕ್ಕೆ ಹೇಳ್ತಿದ್ದೇನೆ, ರಾಹು ಗುರುಸಾರದಲ್ಲಿದ್ದಾನೆ, ಶನಿ ಗುರುಸಾರದಲ್ಲಿದ್ದಾನೆ. ಗೋ ಅಂಡ್ ಸರೆಂಡರ್. ಅಯ್ಯ ನನ್ನ ಕೈಯಲ್ಲಿ 10 ಲಕ್ಷ ಕೊಡ್ಲಿಕ್ಕೆ ಆಗ್ಲಿಲ್ಲ, ಕೊಡೋದೇ ಇಲ್ಲ ಅಂದವ್ರು 10,000 ಆದ್ರೂ ಕೊಟ್ಟು ನಾನು ಕೊಡ್ತೀನಿ ಅಯ್ಯ. ಆ ಥರದ್ದು ಮೋಸ ಮಾಡಿದ್ರೆ, ಕಿತ್ಕೊಂಡಿದ್ರೆ, ಸುಳ್ಳು ಹೇಳಿದ್ರೆ ಬೇಡ ಮಕ್ಕಳೇ. ಆದ್ರೆ ಕೆಲವು ಮೇಷರಾಶಿಯವ್ರಿಗೆ ನಾ ಹೇಳಿದ್ನಲ್ಲ, ತುಂಬಾ ಹಿಡಿದಿಟ್ಕೊಂಡಿದ್ರೆ ಸಾಡೆ ಸಾತಿ ಕೊಡೋದು ಏನ್ ಗೊತ್ತಾ? ಬೂಮ್, ತಗೋಬಂದ್ ಕೈಯಲ್ಲಿ ಕನಕವೃಷ್ಟಿಯು ಕೊಡುತ್ತೆ. ಅದು ಶನಿಯ ಬದಲಾವಣೆಗಳು ಬರುವಾಗ ಹೇಳ್ತೇನೆ ಅವತ್ತು. ಸೊ ಈ 1 ವರ್ಷವು ಜಾಗರೂಕತೆಯಾಗಿರಿ. ದುಡುಕಿನ ನಿರ್ಧಾರ, ದುಡುಕಿನ ವ್ಯವಹಾರ. ಜ್ಞಾನಕಾರಕ ಮಲಗಿಬಿಟ್ಟಿದ್ದಾನೆ, ಶಕ್ತಿಕಾರಕ ನಿಮ್ಮ ರಾಶಿಯಾಧಿಪತಿಯು ತಟಸ್ಥನಾಗಿ ಕುಳಿತಿದ್ದಾನೆ. ರಾಹು ಪ್ರಭಂಜನವಾಗಿ ಕುಳಿತು ನಿಮ್ಮನ್ನು ನೋಡ್ತಿದ್ದಾನೆ. ತಪ್ಪಾದ ಕೆಲಸ, ತಪ್ಪಾದ ವ್ಯವಹಾರ ಮಾಡಿಸ್ಲಿಕ್ಕೆ ಶನಿ ಬೇರೆ ಪಕ್ಕದಲ್ಲೇ ಯಾವಾಗ ನಿಮ್ಮನ್ನು ಕರ್ಕೊಂಡು, ಕಳ್ಳ ಪಕ್ಕದಲ್ಲೇ ಕೂತಿದ್ದಾನೆ. ಜೈಲು ವಾಸ ಶನಿ. ಯಾರ ಜಾತಕದಲ್ಲಿ ಶನಿಯ ದೇಶಾಂತರ, ಜೈಲು ವಾಸ ಇದೆಲ್ಲ ನಡೆಸೋದು ಶನಿಯ, ನೆನ್ಪಿಟ್ಕೊಳ್ಳಿ. ರಾಹು ಬಂದು ಜೈಲಲ್ಲಿ ಯಾರಾದ್ರೂ ನಮ್ಮನ್ನು ಬಡಿತಾರೆ, ಜೈಲಲ್ಲಿ ಕಣ್ಣೀರು ಹಾಕೊಂಡು ತಿಂತೀವಲ್ಲ, ಆಸ್ಪತ್ರೆಯಲ್ಲಿ ಮಲಗಿದಾಗ ಆಪರೇಷನ್ ಮಾಡಿದಾಗ ಆ ಕೀವು ರಕ್ತ ತುಂಬಿಕೊಂಡು ಅಮ್ಮ ಅಮ್ಮ ಅಂತೀವಲ್ಲ, ಅದು ರಾಹು ಕೇತುಗಳು. ಒಳಗಡೆ ಒಂದು ನೋವು, ಹೊರಗಡೆ ಒಂದು ನೋವು ಮಕ್ಕಳೇ. ಎಚ್ಚರಿಕೆ ಎಚ್ಚರಿಕೆ. ಪರಿಹಾರಗಳೇನು ಅಂತ ಇನ್ನೊಂದಷ್ಟು ಹೇಳ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ಬಂದು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಆದಷ್ಟು ನಾ ಹೇಳಿದ್ನಲ್ಲ, ದಾನಂ ಧರ್ಮಂ ಎಷ್ಟು ಮಾಡ್ತಿರೋ ಅಷ್ಟು ಒಳ್ಳೆಯದು, ಅಷ್ಟು ಒಳ್ಳೆಯದು. ಮಹಾಮೃತ್ಯುಂಜಯ ಮಂತ್ರ, ಮೃತ್ಯುಂಜಯ ಮಂತ್ರ ಜಪ, ಒಂದು ಪುಟ್ಟ ಹೋಮ, ಮಹಾಮೃತ್ಯುಂಜಯ ಹೋಮ ಎಲ್ಲಾದ್ರೂ ನಡೀತಿದ್ರೆ, ಯಾಗ ಹೋಮ ನಡೀತಿದ್ರೆ ಪಾಲ್ಗೊಳ್ಳಿ, ಸೇವೆ ಕೊಡಿ. ಶಿವಪೂಜೆ, ವಿನಾಯಕ ಪೂಜೆ, ನಂಜುಂಡೇಶ್ವರ. ಶನಿ 12ನೇ ಮನೆ ಅಲ್ವಾ ಮಕ್ಕಳೇ? ಯಾವ್ದಾದ್ರೂ ಕ್ಷೇತ್ರದಲ್ಲಿ ಉಳ್ಕೊಂಡು, ಶಿವಕ್ಷೇತ್ರ, ಅಮ್ಮನವರ ಕ್ಷೇತ್ರ, ಸುಬ್ರಹ್ಮಣ್ಯ ಕ್ಷೇತ್ರ ಉಳ್ಕೊಂಡು ದೇವಸ್ಥಾನದ ಪ್ರಸಾದ, ನೀವು ಎಂತ ದೊರೆಯಾದ್ರೂ ದೇವಸ್ಥಾನದ ಪ್ರಸಾದ ತಿನ್ನಿ. ಅಲ್ಲೇ ನೆಲದಲ್ಲಿ ಚಾಪೆ ಮೇಲೆ ಮಲಗಿ. ಆ ವಠಾರಗಳಿರ್ತವೆ, ದೇವಸ್ಥಾನದ ವಠಾರಗಳು, ಹೋಗಿ ಉಳ್ಕೊಳ್ಳಿ. ನಿಮಗೆ ಇಲ್ಲಿ ನಾಚಿಕೆ, ಯಾವ್ದಾದ್ರೂ ಶ್ರೀಶೈಲಕ್ಕೆ ಹೋಗ್ಬಿಟ್ಟು ಸಾಮಾನ್ಯರಂತೆ ಮಲಗಬೇಡಿ. ಶ್ರೀಶೈಲ, ಇನ್ನು ತ್ರಯಂಬಕೇಶ್ವರ, ಅಲ್ಲಿ ಹೋಗ್ಬಿಟ್ಟು ಮಠಗಳಿರ್ತವೆ. ನೀವು ಎಷ್ಟು ಕೋಟೀಶ್ವರರಾಗಿದ್ರು ನೆಲದಲ್ಲಿ ಚಾಪೆ ಮೇಲೆ ಮಲಗಿ, ಅಲ್ಲಿ ಕೂಡ ದೇವಸ್ಥಾನದ ಪ್ರಸಾದವೇ ತಿನ್ನಿ. ಗುಡಿಸಿ, ಕಸ ಗುಡಿಸಿ. ಯಾಚಿಸಬೇಕು. ನಿಜ ಹೇಳಬೇಕು ಅಂದ್ರೆ ಶನಿ 12ನೇ ಮನೆಗೆ ಬಂದ್ರೆ ಯಾಚಿಸ್ತಾನೆ. ಯಾಚಿಸ್ಬಿಡಿ. ಅಯ್ಯ ನಿನ್ನ ಮುಂದುಗಡೆ ಬಂದ್ಬಿಟ್ಟಿದ್ದೀನಿ, ಶರಣು ಶರಣಾರ್ಥಿ, ಕಾಶಿ, ತ್ರಯಂಬಕೇಶ್ವರ, ಈ ಥರ ಹೋಗಿ ಮಕ್ಕಳೇ. ನನ್ನ ಮಾತು ಕೇಳಿ. ತಿರುಪತಿ ಕ್ಷೇತ್ರ, ಬೆಟ್ಟ ಹತ್ತಿ ಸ್ಟೆಪ್ಸು, ನಂಜುಂಡೇಶ್ವರ, ಮಾದೇಶ್ವರ ಬೆಟ್ಟ ಹತ್ತಿ, ಧರ್ಮಸ್ಥಳ ಕ್ಷೇತ್ರ, ಈ ರೀತಿ ಮುರುಡೇಶ್ವರ ಕ್ಷೇತ್ರ ಹೋಗಿ, ಶಿವಕ್ಷೇತ್ರಗಳು, ಸರ್ಪಕ್ಷೇತ್ರಗಳು, ಅಮ್ಮನವರ ಕ್ಷೇತ್ರಗಳು, ನರಸಿಂಹ ಕ್ಷೇತ್ರಗಳು, ಮೇಷ ಅಲ್ವಾ ಎಷ್ಟಾದರೂ, ಹೋಗಿ ಹೋಗಿ ಅಲ್ಲಿದ್ದು ಒಂದು ಸ್ನಾನ, ದರ್ಶನ, ಪೂಜೆ. ಅನ್ಯಥಾ ಶರಣಂ ನಾಸ್ತಿ ಭವತಿ ಭಿಕ್ಷಾಂದೇ. ಸದಾ ಅನ್ನಪೂರ್ಣ ಮಂತ್ರವನ್ನ ಜಪ ಮಾಡಿ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲವೇ. ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಮೇ ಸದಾ. ಅಮ್ಮ, ನನಗೆ ಜ್ಞಾನ ವೈರಾಗ್ಯವನ್ನ ಭಿಕ್ಷೆ ಹಾಕು. ನನಗಿದಲ್ಲ, ಈ ಅಧಿಕಾರವಲ್ಲ, ಈ ಸ್ಥಾನವಲ್ಲ, ಇಷ್ಟು ದಿನ ಮತ್ತು ನಶೆಯಲ್ಲಿ ಕುಳಿತಿದ್ದೆ ಅಂಥೇಳಿ ಅಮ್ಮನವರಿಗೆ ಶರಣಾಗತಿಯಾಗಿ ಅಮ್ಮನೇ ನಿಮ್ಮನ್ನ ಕಾಪಾಡಬೇಕು. ಅದಾದ್ರೂ ಅಮ್ಮನವ್ರ ಕ್ಷೇತ್ರ ಯಾವುದಾದ್ರೂ ಹೋಗಿ ಸರೆಂಡರ್ ಆಗ್ಬಿಡಿ. ನವಗ್ರಹಗಳು ದಿಗ್ಬಂಧ ಆಗ್ತವೆ, ನೆನ್ಪಿಟ್ಕೊಳ್ಳಿ. ಶನಿಯ ಮೂಮೆಂಟ್ ನಡೆಯುವಾಗ ನೋಡಿ, ರಾಹು ಎಲ್ಲಿದ್ದಾನೆ, ಗುರು ಎಲ್ಲಿದ್ದಾನೆ ನೋಡಿ, ನಿಮ್ ಶಕ್ತಿಕಾರಕ ಕುಜ ಎಲ್ಲಿದ್ದಾನೆ ನೋಡಿ. ಬದಲೆ ಹೊಡೆತವೆ, ಏಟು ಏಟೆ. ಸೂರ್ಯ ಎಲ್ಲಿದ್ದಾನೆ ನೋಡಿ.
ಚಂದ್ರ ಎಲ್ಲಿದ್ದಾನೆ ನೋಡಿ 1ನೇ ತಾರೀಕು. ಎಲ್ಲ ನಿಮ್ ಶತ್ರುವಾಗಿರತಕ್ಕಂಥ ಶುಕ್ರ ಮಾತ್ರ ಫುಲ್ಲು ಒಳಗಡೆ ಫುಲ್ ತೂತುಗಳು ಮೇಲೆ ಬಟ್ಟೆ ಹಾಕೊಂಡು ಓಡಾಡಪ್ಪ. ಇಲ್ಲಿ ಕುಯ್ದು ಬಿಟ್ಟು ಫುಲ್ಲು ಒಳಗಡೆದೆಲ್ಲ ತೆಗೆದು ಬಿಟ್ಟಿದ್ದಾರೆ. ಮೇಲೆ ಸ್ಟಿಚ್ ಹಾಕ್ಬಿಟ್ಟು ಹಿಂಗೆ ಓಡಾಡಿದಾಗೆ ಕಿಡ್ನಿನೇ ಇಲ್ಲ ಮೇಲೆ ಹಿಂಗೆ ಏನ್ ಗೊತ್ತಾ ಅಂತ. ಯಾರೋ ಜೈಲಿಂದ ಬರ್ಬೇಕಾದ್ರೆ ಫುಲ್ ಸ್ಟಂಟ್ ಆಗಿ ಯಾರೋ ಬರ್ತಿದ್ರು ಅಂತ ಯಾರೋ ಹೇಳ್ತಿದ್ರು. ಕೆಲವ್ರು ಜೈಲಿಂದ ಬರುವಾಗ ನೋಡ್ಬೇಕು ಫುಲ್ ಬಾಡಿ ಗಾರ್ಡ್ಗಳು ಅಲ್ದು ಕ್ಯಾಯ ಜಾಂತಿ ಅಂತ. ಇನ್ನೊಬ್ಬ ಬಂದು ಡಾನ್ಸ್ ಆಡ್ತಿದ್ದ ಡಕ್ಕ 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 ಅಂತ. ಹಂಗಿರುತ್ತೆ ತೋರ್ಸ್ಕೊಳ್ಳೋದು. ಇರ್ಲಿ, ಇವತ್ತಿನ ರಾಶಿಗೆ ಬಂದ್ಬಿಡೋಣ. ಮೇಷ ರಾಶಿ. ಉತ್ತರ ಫಾಲ್ಗುಣಿ ನಕ್ಷತ್ರ. ಚಂದ್ರನ ಜೊತೆ ಕೇತು ಜಾಗ್ರತೆ. ಗ್ರಹಣಂ ಅಧಿಕಾರ ಗ್ರಹಣಂ ಜಾಗ್ರತೆ. ಬಲಗ್ರಹಣಂ ಜಾಗ್ರತೆ. ಸಿರಿವಂತಿಕೆ ಗ್ರಹಣಂ ಜಾಗ್ರತೆ. ಬುದ್ಧಿ ಗ್ರಹಣಂ ಜಾಗ್ರತೆ. ನಮ್ಗೆ ಹಾಗೆ ವಿಪರೀತ ಬಲ ಬಂದ್ರೆ ಗ್ರಹಣ ಇಡಿಸ್ಕೊತೀವಿ. ನಾವಾಗ ಏನಾದ್ರೂ ಒಂದ್ ಮಾಡ್ಕೊಬಿಡ್ತೀವಿ. ಎಚ್ಚರಿಕೆ. ದೊಡ್ಡ ಕಾರ್ಯ, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆಯಲ್ಲಿ ಇದ್ರೆ ನೆರಳು ಕೊಡುವಂತ ಕೆಲಸ ಮಾಡಿ. ಮನೆ ಹೊಡೆಯೋ ಕೆಲಸ, ಜಾತಿ ಹೊಡೆಯೋ ಕೆಲಸ, ಧರ್ಮ ಹೊಡೆಯೋ ಕೆಲಸ, ಈ ತರದ ಕೆಲ್ಸಗಳಿಗೆ ಹೋಗ್ಬೇಡಿ. ಸಾಮಾನ್ಯರಾಗಿದ್ದೀರಿ, ಸಾಮಾನ್ಯರಂತ ಕೆಲಸ ಅವತ್ತು ಮಾಡ್ಕೋಬೇಡಿ. ದೊಡ್ಡ ರಿಸ್ಕಿನ ಕೆಲ್ಸಕ್ಕೆ ಹೋಗ್ಬೇಡಿ. ವೃಷಭ ರಾಶಿ. ಮನೆಯವ್ರ ಜೊತೆ, ಮಕ್ಕಳ ಜೊತೆ, ಕುಟುಂಬದವ್ರ ಜೊತೆ, ಇಲ್ಲ ಆಫೀಸು, ಇಲ್ಲ ನಿಮ್ಮ ಉದ್ಯೋಗ, ನಿಮ್ಮ ಬಾಸ್, ಯಾರದೋ ಒಂದು ಎಕ್ಸ್ಪೆಕ್ಟೇಷನ್ ನಿಮ್ಮನ್ನ ಇವತ್ತು ನೋವು ಕೊಡುತ್ತೆ. ಎಕ್ಸ್ಪೆಕ್ಟೇಷನ್ನೇ ಬೇಡ. ನನ್ನ ಮಕ್ಳಿಗೆ ನಾನು ಏನ್ ಮಾಡಿದೆ ಮಾಡಿ ಸಾಕು. ನಾವ್ ಏನ್ ಮಾಡಿದೀವೋ ಅಷ್ಟು ಮಾಡಿ. ನನ್ನ ಮಕ್ಕಳಿಗೆ ನಾನು ಎಕ್ಸ್ಪೆಕ್ಟೇಷನ್ ಮಾಡೋದು ನೀವು ಕೇಳಿದ್ರೆ ಗಾಬರಿ ಆಗ್ತೀನಿ. ಒಂದ್ ಜೊತೆ ಚಪ್ಪಲಿ ಕೊಡಿಸ್ತಾರ ನನಗೆ, ಇಷ್ಟೇ ನಾನು ಬಯಸಿರೋದು. ಅವ್ರು ನನ್ನ ಕಾರ್ ಕೊಡಿಸ್ತಾರೆ, ಮನೆ ಕೊಡ್ತಾರೆ, ನನ್ನ ವಯಸ್ಸಾದ್ಮೇಲೆ ನೋಡ್ಕೋತಾರೆ, ಪೋಷಿಸ್ತಾರೆ. ಇವೇನು ಇಲ್ಲ ಮಕ್ಕಳೇ. ನನ್ನ ಧರ್ಮಪತ್ನಿಗೆ ಮಾತ್ರ ಹೇಳಿದ್ದಾನೆ, ನನಗೆ ಮಕ್ಕಳು ಬೆಳೆದು ನಾನು ಓಡಾಡೋ ಒಂದ್ ಜೊತೆ ಒಂದು ಮಾಮೂಲಿ ಒಂದ್ ಜೊತೆ ಚಪ್ಪಲಿ, 100 ರೂಪಾಯಿ ಚಪ್ಪಲಿ ಇರ್ಬೋದು, ಅಪ್ಪಾಜಿ ಇದು ತಗೊಳ್ಳಿ, ಇದು ಹಾಕೊಳ್ಳಿ ಅಂತ ಹೇಳ್ಬಿಟ್ರೆ ಅದಕ್ಕೆ ನೀಡಿ ತೃಪ್ತಿ ಇಲ್ಲಮ್ಮ. ಅಷ್ಟು ಮಾತ್ರ ಆದ್ರೂ ನಮ್ಮಪ್ಪ ಬರಿಗಾಲಲ್ಲಿ ಓಡಾಡ್ತಿದ್ದಾನೆ, ಇಲ್ಲ ಒಳ್ಳೆ ಚಪ್ಪಲಿ ಹಾಕ್ಲಿ, ಇಲ್ಲ ಇನ್ನೊಂದು ಜೊತೆ ಚಪ್ಪಲಿ ಹಾಕೊಳ್ಳಿ ಅಂತ ಕೊಡಿಸ್ಬಿಟ್ರೆ ಇಷ್ಟೇ ಸಾಕು. ಅವ್ರು 30 ಲಕ್ಷ ಬರಲಿ, 3 ಕೋಟಿ ಬರಲಿ, ಎಷ್ಟಕ್ಕಾದ್ರೂ ಬದುಕೊಳ್ಳಿ. ಐ ಡೋಂಟ್ ನೀಡ್ ಎನಿಥಿಂಗ್ ಫ್ರಮ್ ಮೈ ಕಿಡ್ಸ್ ಅನ್ನತಕ್ಕಂಥದ್ದು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾನೆ ನೋವು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಇಟ್ಕೋಬೇಡಿ. ಇವತ್ತು ವೃಷಭಂ ಆನಂದಂ. ಮಿಥುನಂ ಸ್ವಲ್ಪ ವೃತ್ತಿ ಇಲ್ಲವೇ ಮನೆ ವಿಚಾರದಲ್ಲಿ ನಿಮಗೂ ತಳಮಳವೆ. ಕೇತು ಚಂದ್ರನ್ ಜೊತೆ ಸುಖಭಾವದಲ್ಲಿ ಯಾಕೋ ಸುಡ್ತಾನೆ. ಏನೋ ಒಂದು ಮೇಲಧಿಕಾರಿಯಿಂದಲೋ, ಕೆಳಗಿನ ಅಧಿಕಾರಿಯಿಂದಲೋ, ಇಲ್ಲ ಮನೆಯವರಿಂದಲೋ, ಕುಟುಂಬದವರಿಂದಲೋ, ತಾಯಿಯ ವಿಚಾರದಲ್ಲೋ, ತಾಯಿಯ ಆರೋಗ್ಯದ ವಿಚಾರದಲ್ಲೋ, ಇಲ್ಲ ಭೂಮಿ ವಿಚಾರದಲ್ಲೋ, ಮನೆಯ ವಿಚಾರದಲ್ಲೋ, ಸಂಗಾತಿ ವಿಚಾರದಲ್ಲೋ ಒಂದು ಸಣ್ಣ ತಟಸ್ಥ ಭಾವ. ಗಣಪತಿ ಆರಾಧನೆ, ಸಮಾಧಾನ. ಇನ್ನು ಕರ್ಕಾಟಕ ರಾಶಿ ಚೆನ್ನಾಗಿದೆ. ಉದ್ಯೋಗ ವ್ಯವಸ್ಥೆ, ಓಡಾಟ, ಸುತ್ತಾಟ ಎಲ್ಲವೂ ಅನುಕೂಲ ಕೊಡ್ತಕ್ಕಂಥದ್ದು. ಧೈರ್ಯಂ, ಸ್ಥೈರ್ಯಂ, ಸಮಾಧಾನಂ. ಸಿಂಹರಾಶಿ. ವಾಗ್ದೋಷ ಜಾಗೃತಿ. ಯಾರೋ ನಿಮಗೆ ಏನಾದ್ರೂ ಆಡಿ ಮಾತಾಡಿ ನೋವು ಕೊಡ್ಬೋದು, ಇಲ್ಲ ನಿಮ್ಮ ಮಾತು ಇನ್ನೊಬ್ರಿಗೆ ನೋವು ಕೊಡ್ಬೋದು. ಅವ್ರ ಮಾತನ್ನ ಅನರ್ಥ ತಗೊಳ್ಳೋದು ಬೇಡ, ನಾನ್ ಮಾತಾಡಿ ಅಪಾರ್ಥ ಮಾಡೋದು ಬೇಡ. ಇವತ್ತಾದಷ್ಟು ಬಾಯಿ ಮುಚ್ಕೊಂಡಿದ್ರೆ ಉತ್ತಮ. ಕನ್ಯಾ ರಾಶಿ. ಬ್ಯೂಟಿಫುಲ್. ಸುಖಕಾರಕ. ನಿಮ್ಮ ಮನೆಯಲ್ಲಿ ಸೂರ್ಯನ ಭಾವದಲ್ಲಿ, ಆ ಸೂರ್ಯ ಕೇಂದ್ರದಲ್ಲಿ ಏನೇನ್ ಬೇಕು. ಚಲ್ದಿಗ ನಮ್ ಗಾಡಿ ರಭಸಂ ಆನಂದಂ ಸುತ್ತಾಟಂ. ಬ್ಯೂಟಿಫುಲ್. ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ವಿಪರೀತ ಪಿತ್ತ ಭಾವಗಳಾಗ್ತಕ್ಕಂಥದ್ದು. ಸ್ವಲ್ಪ ಹುಳಿ ಪದಾರ್ಥ, ಖಾರ ಪದಾರ್ಥ, ಎಣ್ಣೆ ಪದಾರ್ಥ ಕಡಿಮೆ ತಿನ್ನಿ. ವಾರದ ಮೊದಲನೇ ದಿನ ಸ್ವಲ್ಪ ಓಡಾಟ, ಸುತ್ತಾಟ, ಅಷ್ಟು ಟೆನ್ಷನ್ ಬಿಟ್ಟು ಇನ್ನೇನು ತೊಂದರೆಗಳಿಲ್ಲ. ತುಲಾ ರಾಶಿ. ಚಂದ್ರ 12ನೇ ಮನೆ. ಉದ್ಯೋಗದ ವಿಚಾರದಲ್ಲಿ ದೂರದ ಉದ್ಯೋಗ, ದೂರದ ಕೆಲಸ, ದೂರದ ವ್ಯವಸ್ಥೆ, ದೂರದಿಂದ ಲಾಭ ಬರಬೇಕು, ದೂರದಿಂದ ಒಂದೇನೋ ಇನ್ಕಮ್, ಓಡಾಟ, ಸುತ್ತಾಟ, ಸ್ವಲ್ಪ ಬಳಲಿಕೆ, ಇರೋ ಕೆಲಸದಲ್ಲಿ ತೃಪ್ತಿ ಇರೋಲ್ಲ. ಸುಬ್ರಹ್ಮಣ್ಯರ ಆರಾಧನೆ, ಸಮಾಧಾನ. ವೃಶ್ಚಿಕ ರಾಶಿ. ಆನಂದಂ. ಅಂದುಕೊಂಡಿದ್ದಕ್ಕಿಂತಲೂ ಆನಂದವಾಗಿರ್ತೀರಿ ಇವತ್ತು. ಸ್ವಲ್ಪ ಕೋಪ, ತಾಪ, ಸಿಟ್ಟು, ಬೇಸರ, ಸಂಕಟ ಇವುಗಳ ಒಂದು ಛಾಯೆಗಳು ಆಗತಕ್ಕಂಥದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆ. ಸ್ವಲ್ಪ ಕೋಪ, ತಾಪ ಇರ್ತಕ್ಕಂಥ ಭಾವ ಜಾಸ್ತಿ. ಎಚ್ಚರಿಕೆ. ಯಾರ ಮೇಲೂ ಕೋಪ ಬಿಟ್ಬಿಡ್ತೀವಿ. ಯಾಕಂದ್ರೆ ಸೂರ್ಯ ಸ್ವಲ್ಪ ದಗದಗ ಅದೊಂದು ಇರ್ತಕ್ಕಂಥದ್ದಿರುತ್ತೆ.
ನಮ್ಮ ಕೋಪನ ನಮ್ಮ ಕೆಲಸದ ಮೇಲೆ ಹಾಕಬೇಕು, ನಮ್ಮ ಸ್ಥಾನ ಇನ್ನೊಂದಷ್ಟು ಎತ್ತರ ಸ್ಥಾನ, ನಮ್ಮ ಶಕ್ತಿ ಮೇಲೆ ಇನ್ನೊಂದಷ್ಟು ಓದೋಣ, ಇನ್ನೊಂದಷ್ಟು ಬರೆಯೋಣ, ಇನ್ನೊಂದಷ್ಟು ತಿಳ್ಕೊಳ್ಳೋಣ, ಇನ್ನೊಂದಷ್ಟು 4 ಹೆಜ್ಜೆ ಮುಂದಕ್ಕೆ ಹೋಗೋಣ. ಹಿಂಗಾಗಬೇಕು ಮಕ್ಕಳೇ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬಾರ್ದು. ಅರ್ಜುನ ಯಾವತ್ತು ಪಾಶುಪತಾಸ್ತ್ರ ಬಿಡಲಿಲ್ಲ. ಅದಕ್ಕೆ ದೇವರು ಅವನಿಗೆ ಮಾತ್ರ ಪಾಶುಪತಾಸ್ತ್ರ ಶಿವಯ್ಯ ಕೊಟ್ಟಿದ್ದು. ಏನು ಧನುಸು ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಭಾಗ್ಯಾಧಿಪತಿ ನಿಮ್ಮನೇಲಿ, ಅವನ ಪ್ರಭಾವದಲ್ಲೇ ಚಂದ್ರನಿರುವುದರಿಂದ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕಾರ್ಯ, ಕನ್ಸಲ್ಟೆಂಟ್, ಗೌರ್ಮೆಂಟ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮೆಡಿಕಲ್ ಕನ್ಸಲ್ಟೆಂಟ್, ಫಾರ್ಮಸಿ ಕನ್ಸಲ್ಟೆಂಟ್, ಅದ್ಭುತವಾದ ಪ್ರಗತಿ. ಮಕರ ರಾಶಿ ಸ್ವಲ್ಪ ಟೆನ್ಷನ್, ವೃತ್ತಿ ಉದ್ಯೋಗ ಓಡಾಟ ಸುತ್ತಾಟ, ಸ್ವಲ್ಪ ಪ್ರೆಷರ್ ಇರ್ತಕ್ಕಂಥ ದಿನ. ಆದಷ್ಟು ಮನೆ ದೇವರಿಗೆ, ಕುಲದೇವರಿಗೆ ಒಂದು ಪುಟ್ಟ ದೀಪ ಹಚ್ಚಿ ಹೋಗಿ, ತುಂಬಾ ದೊಡ್ಡ ಟೆನ್ಷನ್ಗಳಾಗಲ್ಲ. ಕುಂಭರಾಶಿ ವೃತ್ತಿ ವಿಚಾರದಲ್ಲಿ ಸರ್ಪ್ರೈಸ್ ಎಲಿಮೆಂಟ್ಸ್ ನಡೆಯುತ್ತೆ. ನಿಮ್ಮ ಓಡಾಟ ಸುತ್ತಾಟ ಸ್ವಲ್ಪ ದಣಿಯತಕ್ಕಂಥದ್ದು ಆಗುತ್ತೆ. ಚಂದ್ರಕೇತು ಅಲ್ವಾ, ಷಷ್ಠಾಧಿಪತಿ ಅಷ್ಟಮದಲ್ಲಿದ್ರೆ ಆಗದ ಕೆಲಸ ಆಗುತ್ತೆ. ಸೂರ್ಯ ಪ್ರಭಾವ, ಸೂರ್ಯ 11ನೇ ಮನೇಲಿ ಇದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಗೌರ್ಮೆಂಟ್ ಪ್ರಾಜೆಕ್ಟ್ ವ್ಯವಸ್ಥೆ, ಇನ್ನೊಂದು ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ತೊಂದರೆ ಏನಿಲ್ಲ. ಮೀನರಾಶಿ ಸಪ್ತಮದಲ್ಲಿ ಚಂದ್ರ ಷಷ್ಠಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ಸ್ವಲ್ಪ ಹಣಕಾಸಿನ ಚಿಕ್ಕುಗಳು, ವ್ಯವಹಾರದ ಚಿಕ್ಕುಗಳು, ಕೊಡೋದು ತಗೊಳ್ಳೋದು, ರೈಟ್ ಟೈಮ್ ರೈಟ್ ಪ್ಲೇಸ್ ಆಗೋಲ್ಲ. ನೀವೊಂದು ಸಾಲಕ್ಕೆ ಅಪ್ಲೈ ಮಾಡಿದಿರಿ, ಏನೋ ಡಿಲೆ. ನೀವೊಂದು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀರಿ, ಡಿಲೆ. ನೀವೊಂದು ಏನೋ ಒಂದು ಇಕ್ಕಟ್ಟಿನ ಥರ. ಕೇಂದ್ರದಲ್ಲಿ ರಾಹು ಕೇತು ಸೂರ್ಯ ಕುಳಿತಾಗ ಇನ್ನೇನಾಗುತ್ತೆ? ಸೊ ದಟ್ ಮೂವ್ ಆಗಲಿಕ್ಕೆ ಬಿಡುವುದಿಲ್ಲ. ಸೊ ಅಭಿರಾಮಿಯನ್ನ ಪೂಜೆ ಮಾಡಿ. ಅಭಿರಾಮಿ ಅಂದರೆ ದುರ್ಗಾ ಅಮ್ಮನವರು, ಕಾಳಿ, ನವಗ್ರಹ ನಾಯಕಿ, ರಾಜರಾಜೇಶ್ವರಿ, ಬನಶಂಕರಿ, ಹತ್ತಿರದಲ್ಲಿ ಗ್ರಾಮದೇವಿ ಇದ್ರು ಸರಿ. ಒಂದು 8 ದೀಪ ಹಚ್ಚಿ ಆ ಮನಸ್ಸಿನ ಗೊಂದಲ, ವಿಘ್ನ, ತೊಳಲಾಟ ದೂರ ಹೋಗ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.